ಹಾಯ್ ಎವ್ರಿವನ್. ನೋಡ್ರಿ, ನಾವು ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಡಿಸ್ಕಷನ್ ಮಾಡಕತ್ತೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೌನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಬೇಸಿಕ್ ಎಲ್ಲ ಮುಗಿದೋಗಿದೆ. ಇವಾಗ ನಾವೇನ್ ಮಾಡೋಣ ಅಂದ್ರೆ ಪ್ರೊನೌನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಹಂಗಂದ್ರೆ ಏನ, ಆಮೇಲೆ ಯಾವ ರೀತಿ ಬರ್ತಾವ, ಅದ್ರಲ್ಲಿ ಟೈಪ್ಸ್ ಗಳು ಯಾವ್ಯಾವ, ಆಮೇಲೆ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬೇಕು, ನಮ್ಮ ಎಕ್ಸಾಮ್ಸ್ ಗಳಲ್ಲಿ ಯಾವ ರೀತಿ ಕ್ವಶನ್ಸ್ ಗಳು ಬರ್ತಾವ ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಮೊದಲು ಎಲ್ರಿಗೂ ಶೇರ್ ಮಾಡ್ಬೇಕ್ರಪ್ಪ. ಈಗ ನನ್ನ ಕಡೆಯಿಂದ ಇಷ್ಟು ಇನ್ಫಾರ್ಮೇಶನ್ ಬರಾಕತೈತಿ ಅಂದ್ರ ನೀವೆಲ್ರು ಪ್ರತಿಯೊಬ್ರು ಶೇರ್ ಮಾಡ್ಬೇಕು. ಮಾಡಂಗಿಲ್ಲ, ಜಾಸ್ತಿ ಶೇರ್ ಮಾಡಂಗಿಲ್ಲ ಅಂತಂದ್ ಹೇಳಿದ್ರೆ ನಾನು ಕ್ಲಾಸ್ ಸ್ಟಾಪ್ ಮಾಡ್ತೀನಿ. ಕ್ಲಿಯರ್? ಇದ್ ನೋಡ್ರಿ, ಪ್ರೊನೌನ್ ಅಂದ್ರೆ ಏನು? ಪ್ರೊನೌನ್ ಅಂತಂದ್ ಹೇಳಿದ್ರೆ, ಈಗ ಒಂದ್ ಸೆಂಟೆನ್ಸ್ ಒಳಗಡೆ ನಾವು ನೌನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ನೌನ್ ಯೂಸ್ ಮಾಡ್ತೀವಿ. ಇವಾಗ ನನ್ನ ಹೆಸರು ತಗೊಳ್ರಿ, ಇವಾಗ ಅರ್ಜುನ್ ಅಂತ ತಗೊಳ್ರಿ. ಈಗ ಅರ್ಜುನ್ ಅಂತಂದ್ ಹೇಳಿ ನಾನು ತುಂಬಾ ಸಾರಿ ಯೂಸ್ ಮಾಡ್ತೀನಿ ಒಂದ್ ಸೆಂಟೆನ್ಸ್ ಒಳಗಡೆ. ಅದು ರಿಪೀಟ್ ಆಗಿರುತ್ತಲ್ಲ. ಈ ನೌನ್ ಬದಲಾಗಿ ನಾವು ಏನಾದ್ರೂ ಬೇರೆ ಏನಾದ್ರೂ ಯೂಸ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ, ಸೊ ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಪ್ರೊನೌನ್ ಅಂತಂದ್ ಕರಿತೀವಿ. ಸೊ ನೌನ್ ಬದಲಾಗಿ ನಾವು ಬಳಸುವಂತಹ ಪದವನ್ನ ಪ್ರೊನೌನ್ ಅಂತಂದ್ ಕರಿತೀವಿ. ಕ್ಲಿಯರ್? ಅಂದ್ರ ಯಾವ ರೀತಿಯಾಗಿ ನಾ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಜಸ್ಟ್ ರಿಪ್ಲೇಸ್ಮೆಂಟ್, ನೌನ್ದ್ ರಿಪ್ಲೇಸ್ಮೆಂಟ್. ಇಲ್ಲಿ ನೋಡ್ರಿ, ಕ್ವಶನ್ ಏನೈತಿ ನೋಡ್ರಿ, ರಿಪಿಟೇಟಿವ್ ಆಗ್ತಿರುವಂತ ವರ್ಡ್ಸ್ ಯಾವ್ದು? ಇಲ್ಲಿ ನೋಡ್ರಿ, ಸೆಂಟೆನ್ಸ್ ಒಳಗಡೆ ದ ಸ್ಟೂಡೆಂಟ್ಸ್ ವೇರ್ ಲೇಟ್ ಬಿಕಾಸ್ ದ ಸ್ಟೂಡೆಂಟ್ಸ್ ಮಿಸ್ಡ್ ದ ಸ್ಟೂಡೆಂಟ್ಸ್ ಬಸ್ ಅಂತಂದೇಳಿ. ಇಲ್ಲಿ ನೋಡ್ರಿ, ಇದು ಕಂಪ್ಲೀಟ್ ಆಗಿ ಏನಂತಂದ್ ಹೇಳಿದ್ರೆ ರಿಪೀಟ್ ಆಗೈತೆ. ಈ ತರ ರಿಪೀಟ್ ಆಯ್ತು ಅಂತಂದ್ ಹೇಳಿದ್ರೆ ಏನ್ ಅನ್ಸುತ್ತ ಆ ಸೆಂಟೆನ್ಸ್? ಒಂಥರ ಡಿಫ್ರೆಂಟ್ ಆಗಿ ಅನ್ಸಂಗಿಲ್ಲ? ಅಂದ್ರ ಬರೀ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಅಂತಂದ್ ಹೇಳಿ ಇಲ್ಲ, ಆಲ್ಮೋಸ್ಟ್ 3 ಟೈಮ್ಸ್ ರಿಪೀಟ್ ಆಗೈತೆ ಸೆಂಟೆನ್ಸ್ ಒಳಗಡೆ. ಅದು ವಾಕ್ಯ ಹೆಂಗ್ ಅನ್ಸುತ್ತೆ? ಇಟ್ ಸೌಂಡ್ಸ್ ಲೈಕ್ ಹೆವಿ ಅನ್ಸುತ್ತೆ. ಒಂಥರ ಅನ್ಯಾಚುರಲ್ ತರ ಫೀಲ್ ಬರುತ್ತಲ್ಲ, ಒಂಥರ ಚೆನ್ನಾಗಿರಂಗ್, ಕೇಳಾಕ್ ಚೆನ್ನಾಗಿರಂಗಿಲ್ಲ. ದ ಸ್ಟೂಡೆಂಟ್ಸ್ ವೇರ್ ಲೇಟ್ ಬಿಕಾಸ್ ದ ಸ್ಟೂಡೆಂಟ್ ಮಿಸ್ಡ್ ದ ಸ್ಟೂಡೆಂಟ್ಸ್ ಬಸ್ ಅಂತಂದ್ ಹೇಳಿ. ಹ ತುಂಬಾ ಡಿಫ್ರೆಂಟ್ ಅನ್ಸುತ್ತಲ್ಲ. ಸೊ ಇದ್ರ ಬದಲಾಗಿ, ಸೊ ಈ ನೌನ್ ಏನೈತಲ್ಲ, ಇದ್ರ ಬದಲಾಗಿ ನಾವು ಏನಾದ್ರೂ ಬೇರೆ ಒಂದು ವರ್ಡ್ ಅನ್ನ ಯೂಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಅದನ್ನ ನಾವು ಪ್ರೊನೌನ್ ಅಂತಂದ್ ಕರಿತೀವಿ. ಇಲ್ಲಿ ನಾವು ಏನಂತ ಯೂಸ್ ಮಾಡ್ತೀವಿ? ಇಲ್ಲಿ ನೋಡ್ರಿ, ಸ್ಟೂಡೆಂಟ್ಸ್ ಅಂತಂದ್ ಐತೆ. ಸ್ಟೂಡೆಂಟ್ಸ್ ಅಂತಂದ್ ಹೇಳಿದ್ರೆ ಏನಂತ ಯೂಸ್ ಮಾಡಬಹುದು? ಜಸ್ಟ್ ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಇವಾಗ ಸ್ಟೂಡೆಂಟ್ಸ್ ಅಂತಂದ್ ಹೇಳಿದ್ರೆ ವಿದ್ಯಾರ್ಥಿಗಳು ಅಂತಂದ್ ಹೇಳ್ತೀವಿ, ಪ್ಲೂರಲ್ ರೂಪದಲ್ಲಿ ಐತೆ. ಇಲ್ಲಿ ನಾವು ಯಾವ್ದನ್ನ ಯೂಸ್ ಮಾಡ್ಬೇಕು ಹಂಗಾದ್ರ? ಇಲ್ಲಿ ಏನ್ ಯೂಸ್ ಮಾಡ್ಬೇಕು ಅಂತಂದ್ ಹೇಳಿದ್ರ ದೇ ಮತ್ತು ದೇರ್ ಅಂತಂದ್ ಹೇಳಿ. ದೇ ಮತ್ತು ದೇರ್ ಅಂತಂದ್ ಹೇಳಿ ಎರಡು ಪ್ರೊನೌನ್ ಗಳು ಬರ್ತಾವ, ಅವುಗಳನ್ನ ಯೂಸ್ ಮಾಡ್ಬೇಕು. ಹಂಗಾದ್ರ ನಮ್ದು ಸೆಂಟೆನ್ಸ್ ಯಾವ ರೀತಿಯಾಗಿ ಆಗತ್ತ ನೋಡ್ರಿ. ದೇ ಅಂತಂದ್ ಹೇಳಿ, ಫಸ್ಟ್ ದ ಸ್ಟೂಡೆಂಟ್ಸ್ ಅಂತ ಐತಲ್ಲ, ದೇ ಅಂತಂದ್ ಹೇಳಿ. ದೇ ವೇರ್ ಲೇಟ್ ಬಿಕಾಸ್ ದೇ ಮಿಸ್ಡ್ ದೇರ್ ಬಸ್ ಅಂತಂದ್ ಹೇಳಿ. ಕ್ಲಿಯರ್? ಇಲ್ಲಿ ಹಂಗ ಅಂದ್ರ, ಸೊ ದೇ ಅಂದ್ರೆ ಏನು? ಅವರು ಅಂತಂದ್ ಹೇಳ್ತೀವಿ. ಅದಾದ ನಂತರ ಇಲ್ಲೂ ಕೂಡ ದೇ ಅಂತಂದ್ ಹೇಳಿದ್ರೆ ಅವರು. ಇಲ್ಲಿ ದೇರ್ ಅಂತಂದ್ ಹಾಕಿದಾರಲ್ಲ, ಹಿಂಗಾದ್ರ ಅಂತಂದ್ ಹೇಳಿದ್ರೆ ಅವರ ಅಂತಂದ್ ಹೇಳ್ತೀವಿ. ದೇರ್ ಅಂತಂದ್ ಹೇಳಿದ್ರೆ ಅವರ. ಇಲ್ಲಿ ಅವರು ಲೇಟ್ ಆಗಿ ಬಂದ್ರು. ಅವ್ರೇನಂತಂದ್ ಹೇಳಿದ್ರೆ ಲೇಟ್ ಆಗಿ ಬಂದ್ರು. ಯಾಕಂತಂದ್ ಹೇಳಿದ್ರೆ ಅವ್ರು ಮಿಸ್ ಮಾಡ್ಕೊಂಡ್ರು ಏನು? ಅವ್ರ ಬಸ್ ನ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಅವ್ರು ಲೇಟ್ ಆಗಿ ಬಂದ್ರು, ಅವ್ರು ಮಿಸ್ ಮಾಡ್ಕೊಂಡ್ರು, ಆಮೇಲೆ ದೇರ್ ಬಸ್ ಅಂತಂದ್ ಹೇಳಿದ್ರೆ ಅವ್ರ ಬಸ್. ಈ ತರ ಏನಂತಂದ್ ಹೇಳಿದ್ರೆ ಒಂದು ಸೆಂಟೆನ್ಸ್ ಮೀನಿಂಗ್ ಬರುತ್ತೆ. ಇಲ್ಲಿ ನಾವು ದೇ ಮತ್ತು ದೇರ್ ಅನ್ನೋ ಎರಡು ಪ್ರೊನೌನ್ಸ್ ಗಳನ್ನ ಯೂಸ್ ಮಾಡಿದ್ವಿ ನೌನ್ ಬದಲಾಗಿ. ಸೊ ಇಂಥ ವರ್ಡ್ಸ್ ಗಳನ್ನ ನಾವ್ ಏನಂತ ಕರಿತೀವಿ? ಪ್ರೊನೌನ್ ಅಂತ ಕರಿತೀವಿ. ಇನ್ನೂ ಡೀಟೇಲ್ ಆಗಿ ಏನಂತಂದ್ ಹೇಳಿದ್ರೆ ಇವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡ್ರಿ, ಇನ್ನೊಂದ್ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ, ಒಂದು ವಾಕ್ಯದಲ್ಲಿ ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಪಾರ್ಟ್ಸ್ ಬರ್ತವೆ. ಈಗ ಫಾರ್ ಎಕ್ಸಾಂಪಲ್, ಮೇನ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಸಬ್ಜೆಕ್ಟ್ ಅಂತಂದ್ ಹೇಳ್ತೀವಿ. ಸಬ್ಜೆಕ್ಟ್ ಅಂತಂದ್ ಹೇಳಿದ್ರೆ ಕರ್ತೃ ಅಂತಂದ್ ಹೇಳ್ತೀವಿ. ಸಬ್ಜೆಕ್ಟ್ ಅಂತಂದ್ ಹೇಳಿದ್ರೆ ಕರ್ತೃ. ಕರ್ತೃ ಅಂತಂದ್ ಹೇಳಿದ್ರೆ ಕ್ರಿಯೆಯನ್ನ ಮಾಡುವವನು. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಕ್ರಿಯೆಯನ್ನ ಯಾರು ಮಾಡ್ತಿರ್ತಾರ ಅವನ್ ಕರ್ತೃ. ಅದಾದ ನಂತರ ನೆಕ್ಸ್ಟ್ ಆಬ್ಜೆಕ್ಟ್ ಅಂತಂದ್ ಹೇಳಿ ಬರುತ್ತೆ. ಏನಂತಂದ್ ಹೇಳಿ ಬರುತ್ತ? ಆಬ್ಜೆಕ್ಟ್ ಅಂತಂದ್ ಹೇಳಿ ಬರುತ್ತ. ಆಬ್ಜೆಕ್ಟ್ ಅಂತಂದ್ ಹೇಳಿದ್ರೆ ದ ಪರ್ಸನ್ ಹೂ ರಿಸೀವ್ಸ್ ದ ಆಕ್ಷನ್, ಅಂದ್ರೆ ಕ್ರಿಯೆಯ ಫಲವನ್ನ ಅನುಭವಿಸುವವನು. ಕ್ರಿಯೆಯ ಫಲವನ್ನ ಅನುಭವಿಸುವವನು ಅದೇನಪ್ಪಾ ಅಂತಂದ್ರೆ ಕರ್ಮ ಅಂತಂದ್ ಹೇಳ್ತೀವಿ. ಕ್ರಿಯೆಯ ಫಲವನ್ನ ಅನುಭವಿಸುವವನು ಏನಂತಂದ್ ಹೇಳಿದ್ರೆ ಕರ್ಮ ಅಂತಂದ್ ಹೇಳ್ತೀವಲ್ಲ, ಸಿಂಪಲ್ ಆಗಿ ಹಂಗ. ಕ್ರಿಯೆಯ ಫಲವನ್ನ ಅನುಭವಿಸುವವನು. ಈಗ ಸೆಂಟೆನ್ಸ್ ಒಳಗಡೆ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಅಂತಂದ್ ಹೇಳಿ ಬರ್ತಾವ. ಅದಾದ ನಂತರ ಇದ್ರ ನಡುವೆ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರ. ಅದನ್ನ ನಾವ್ ಅಂತಂದ್ ಏನ್ ಹೇಳ್ತೀವಿ ಅಂದ್ರೆ ವರ್ಬ್ ಅಂತಂದ್ ಹೇಳ್ತೀವಿ, ಕ್ರಿಯಾಪದ ಅಂತಂದ್ ಹೇಳಿ. ವರ್ಬ್ ಅಂತಂದ್ ಹೇಳಿದ್ರೆ ಕ್ರಿಯಾಪದ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಜಸ್ಟ್ ಇದೊಂದು ಕಾನ್ಸೆಪ್ಟ್ ನ ನೆನ್ಪಿಟ್ಕೊಡ್ರಿ. ಇಲ್ಲಿ ನಾವು ಕೆಲವೊಂದು ಪ್ರೊನೌನ್ ಗಳನ್ನ ಯೂಸ್ ಮಾಡ್ತೀವಿ. ಕೆಲವೊಂದ್ ಏನಂತಂದ್ ಹೇಳಿದ್ರೆ ಪ್ರೊನೌನ್ ಗಳನ್ನ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಅಂತಂದ್ ಹೇಳಿ, ಇದ್ ನೋಡ್ರಿ, ಫಸ್ಟ್ ಪರ್ಸನ್ ಅಂತಂದ್ ಹೇಳಿ. ಫಸ್ಟ್ ಪರ್ಸನ್ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಟಾಕಿಂಗ್ ಅಬೌಟ್ ಯುವರ್ ಸೆಲ್ಫ್. ಟಾಕಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂದ್ರೆ ನನ್ನ ಬಗ್ಗೆ. ಸೊ ನನ್ ಬಗ್ಗೆ ಮಾತಾಡ್ತಾ ಇದ್ರೆ, ನನ್ ಬಗ್ಗೆ ಟಾಕಿಂಗ್ ಅಬೌಟ್ ಯುವರ್ ಸೆಲ್ಫ್.
ನನ್ ಬಗ್ಗೆ ಎಲ್ಲಾದ್ರೂ ಮಾತಾಡ್ತಾ ಇದ್ರೆ ಸಿಂಗ್ಯುಲರ್ ಇತ್ತು ಅಂತಂದ್ ಹೇಳಿದ್ರೆ ಅಲ್ಲಿ ನಾವ್ ಏನಂತ ಯೂಸ್ ಮಾಡಬೇಕು, ಐ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ನಾನು ಅಂತಂದ್ ಹೇಳಿ ಬರುತ್ತ ಸಬ್ಜೆಕ್ಟ್ ಜಾಗದಲ್ಲಿ. ಅದಾದ ನಂತರ ಆಬ್ಜೆಕ್ಟ್ ಜಾಗದಲ್ಲಿ ನಾವ್ ಏನಾದ್ರೂ ಯೂಸ್ ಮಾಡ್ತಾ ಇದೀವಿ ಅಂತಂದ್ ಹೇಳಿದ್ರೆ ಅದು ಮೀ ಅಂತಂದ್ ಹೇಳಿ ಬರುತ್ತೆ, ಅಂದ್ರೆ ನನಗೆ ಅಂತಂದ್ ಹೇಳಿ. ಮೀ ಅಂತಂದ್ ಹೇಳಿದ್ರೆ ನನಗೆ ಅಥವಾ ನನ್ನನ್ನು ಅಂತಂದ್ ಹೇಳಿ. ಕ್ಲಿಯರ್? ಸಿಂಪಲ್ ಆಗಿ ಫಸ್ಟ್ ಪರ್ಸನ್ ನಮ್ ಬಗ್ಗೆ ಅಂದ್ರೆ ಯುವರ್ ಸೆಲ್ಫ್ ನನ್ ಬಗ್ಗೆ ಎಲ್ಲಾದ್ರೂ ಮಾತಾಡುವಾಗ ನಾನು ಸಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡುವ ಅಂತಂದ್ ಹೇಳಿದ್ರೆ ಐ ಅಂತಂದ್ ಯೂಸ್ ಮಾಡ್ಬೇಕು. ಸಿಂಗ್ಯುಲರ್ ಇದ್ದಾಗ ಆಬ್ಜೆಕ್ಟ್ ಅಲ್ಲಿ ಯೂಸ್ ಅಂತಂದ್ ಹೇಳಿದ್ರೆ ಮೀ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ಅದ ಪ್ಲೂರಲ್ ಇತ್ತು ಅಂತಂದ್ ಹೇಳಿದ್ರೆ ಉಯ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ಉಯ್ ಅಂತಂದ್ ಹೇಳಿದ್ರೆ ನಾವು ಜಸ್ಟ್ ಮೀನಿಂಗ್ ನ ನೆನ್ಪಿಟ್ಕೊಟ್ ಅವುಗಳನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು ಅನ್ನೋದ್ ನಾ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಅಸ್ ಅಂತಂದ್ ಹೇಳಿದ್ರೆ ಏನಂತಂದ್ ಹೇಳ್ತೀವಿ, ನಮಗೆ. ಅಸ್ ಅಂತಂದ್ ಹೇಳಿದ್ರೆ ನಮಗೆ ಅಥವಾ ನಮ್ಮನ್ನು ಅಂತಂದ್ ಹೇಳಿ. ಅಸ್ ಅಂತಂದ್ ಹೇಳಿದ್ರೆ ನಮಗೆ ಅಥವಾ ನಮ್ಮನ್ನು. ಈ ಪಾಯಿಂಟ್ಸ್ ಗಳನ್ನ ನೀವೇನಂದ್ರೆ ನೆನ್ಪಿಟ್ಕೋಬೇಕು. ಕ್ಲಿಯರ್ ಎಲ್ರು? ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಪರ್ಸನ್ ಅಂತಂದ್ ಹೇಳಿದ್ರ ಟಾಕಿಂಗ್ ಟು ಸಮ್ ಒನ್ ಅಂತಂದ್ ಹೇಳಿ. ಟಾಕಿಂಗ್ ಟು ಸಮ್ ಒನ್ ಅಂದ್ರ ನಮ್ಮ ಎದುರಿಗಿರ್ತಾರಲ್ಲ ಅವ್ರ ಬಗ್ಗೆ ಮಾತಾಡುವಾಗ. ಟಾಕಿಂಗ್ ಟು ಸಮ್ ಒನ್ ನಿಮ್ಮ ಎದುರಿಗಿರುವವರ ಬಗ್ಗೆ ಹೇಳುವಾಗ ಏನಂತಂದ್ ಹೇಳ್ತೀವಿ, ಸಿಂಗ್ಯುಲರ್ ಇತ್ತಂತಂದ್ ಹೇಳಿದ್ರು ಕೂಡ ಯು ಅಂತಂದ್ ಹೇಳ್ತೀವಿ, ನೀನು ಅಂತಂದ್ ಹೇಳಿ ಬರತ್ತ. ಸೊ ಪ್ಲೂರ್ ಅಂದ್ರೆ ಆಬ್ಜೆಕ್ಟ್ ಅಲ್ಲಿ ಕೂಡ ಏನಂತಂದ್ ಹೇಳಿದ್ರೆ ಯು ಅಂತಾನೆ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಪ್ಲೂರಲ್ ಬಂತು ಅಂತಂದ್ ಹೇಳಿದ್ರೆ ಯು ಅಂತಾನೆ ಯೂಸ್ ಮಾಡ್ತೀವಿ, ಅವಾಗ ಅದು ನೀವು ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲೂ ಕೂಡ ಯು. ಸೊ ಸೆಕೆಂಡ್ ಪರ್ಸನ್ ತುಂಬಾ ಅಂದ್ರೆ ತುಂಬಾ ಈಸಿ ಅದ, ಎಲ್ಲಾ ಕಡೆ ಯು ಅಂತಂದ್ ಹೇಳಿ ಬಳಸ್ಬೇಕು. ಕ್ಲಿಯರ್? ಸೊ ಫಸ್ಟ್ ಪರ್ಸನ್ ಅಂತಂದ್ ಹೇಳಿ ಬಂದಾಗ ಐ, ಉಯ್, ಮೀ, ಅಸ್ ಅಂತಂದ್ ಹೇಳಿ ಇವ್ನ 4 ನೆನ್ಪಿಟ್ಕೊಡ್ರಿ. ಸೆಕೆಂಡ್ ಪರ್ಸನ್ ಅಂತ ಬಂದಾಗ ಒಂದೇ ಒಂದು ಯು ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಒಂದ್ ಬರುತ್ತ, ಅದೇನಪ್ಪಾ ಅಂದ್ರ ಥರ್ಡ್ ಪರ್ಸನ್ ಅಂತಂದ್ ಹೇಳಿ. ಥರ್ಡ್ ಪರ್ಸನ್ ಬಹಳ ಇಂಪಾರ್ಟೆಂಟ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಥರ್ಡ್ ಪರ್ಸನ್ ಅಂತಂದ್ ಹೇಳಿದ್ರ ಟಾಕಿಂಗ್ ಅಬೌಟ್ ಅದರ್ಸ್, ಬೇರೆಯವರ ಬಗ್ಗೆ ಮಾತಾಡ್ತಾ ಇದ್ರೆ. ಬೇರೆಯವರ ಬಗ್ಗೆ ಟಾಕಿಂಗ್ ಅಬೌಟ್ ಅದರ್ಸ್ ಅಂತಂದ್ ಹೇಳಿ. ಬೇರೆಯವರ ಬಗ್ಗೆ ಮಾತಾಡುವಾಗ ಏನಂತ ಹೇಳ್ತೀವಿ, ಅವನು, ಅವನ ಬಗ್ಗೆ ಮಾತಾಡತ್ತೇವೆ ಹಿ ಅಂತಂದ್ ಹೇಳ್ತೀವಿ. ಅವನು, ಹಿಮ್ ಅಂತಂದ್ ಹೇಳ್ತೀವಿ. ಆಬ್ಜೆಕ್ಟಿವ್ ಅಲ್ಲಿ ಯೂಸ್ ಮಾಡ್ಬೇಕಂದ್ರೆ ಇದು ಸಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡ್ಬೇಕು, ಇದು ಆಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡ್ಬೇಕು. ಹಿಮ್ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ ಅಂದ್ರೆ ಅವನಿಗೆ ಅಂತಂದ್ ಹೇಳಿ, ಅವನಿಗೆ. ಅದಾದ ನಂತರ ಅವಳ ಬಗ್ಗೆ ಮಾತಾಡ್ಬೇಕು ನಾನು ಇವಾಗ, ಶಿ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ಆಬ್ಜೆಕ್ಟಿವ್ ಜಾಗದಲ್ಲಿ ಏನಂತ ಯೂಸ್ ಮಾಡ್ಬೇಕು, ಹರ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕಾಗತ್ತ, ಅವಳಿಗೆ ಅಂತಂದ್ ಹೇಳಿ. ಕ್ಲಿಯರ್? ಅದಾದ ನಂತರ ಸಿಂಗ್ಯುಲರ್ ನ್ಯೂಟ್ರಲ್ ಇತ್ತು ಅಂತಂದ್ ಹೇಳಿದ್ರೆ, ನ್ಯೂಟ್ರಲ್ ಇತ್ತು ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಇಟ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕಾಗತ್ತ. ಇಟ್, ಇಟ್ ಎರಡು ಕಡೆ. ಅದಾದ ನಂತರ ಅದೇ ಪ್ಲೂರಲ್ ಇತ್ತು ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಯಾವುದೇ ಥಿಂಗ್ಸ್ ಗಳು ಪ್ಲೂರಲ್ ಬರ್ಲಿ, ಹಿ, ಶಿ, ಇಟ್ ಅಂತ ಮಾತಾಡ್ತಿರ್ತೀವಲ್ಲ, ಅದ್ರಲ್ಲಿ ಯಾವುದೇ ಪ್ಲೂರಲ್ ಬಂದ್ರು ಕೂಡ ಅದು ಮೇಲ್ ಆಗಿರ್ಬೋದು, ಫಿಮೇಲ್ ಇರ್ಬೋದು ಅಥವಾ ನ್ಯೂಟ್ರಲ್ ಫ್ಲೂರಲ್ ಇತ್ತು ಅಂತಂದ್ ಹೇಳಿದ್ರೆ ಅಲ್ಲಿ ನಾವ್ ಏನಂತ ಯೂಸ್ ಮಾಡ್ಬೇಕು, ದೇ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ದೇ ಅಂತಂದ್ ಹೇಳಿದ್ರೆ ಅವರು ಅಂತಂದ್ ಹೇಳ್ತೀವಿ. ದೆಮ್ ಅಂತಂದ್ ಹೇಳಿದ್ರೆ ಆಬ್ಜೆಕ್ಟ್ ಜಾಗದಲ್ಲಿ ಯೂಸ್ ಮಾಡ್ಬೇಕಾಗತ್ತ, ಅವರಿಗೆ. ಕ್ಲಿಯರ್? ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರೊನೌನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಇವುಗಳನ್ನ ನೀವೇನಂದ್ರ ನೆನ್ಪಿಟ್ಕೋಬೇಕು, ಯಾಕಂದ್ರ ಒಂದ್ ಸೆಂಟೆನ್ಸ್ ಫಾರ್ಮೇಶನ್ ಮಾಡುವಾಗ ಇವು ಬಾಳ ಯೂಸ್ ಆಗತ್ತ. ಕ್ಲಿಯರ್? ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಒಂದೊಂದು ಸೆಂಟೆನ್ಸ್ ಅನ್ನ ಕೊಡ್ತೀನಿ. ಇಲ್ಲೇನಂತಂದ ಹೇಳಿದ್ರೆ ಹಿ ಲೈಕ್ಸ್ ದೆಮ್ ಅಂತಂದೈತೆ. ಹಿ ಲೈಕ್ಸ್ ದೆಮ್. ಇಲ್ಲಿ ನೋಡ್ರಿ ಸಿಂಪಲ್, ಈ ಹಿ ಅನ್ನೋದೇನೈತಲ್ಲ ಫಸ್ಟ್ ಏನೈತಲ್ಲ ಇದು ಸಬ್ಜೆಕ್ಟ್ ಅಂತಂದ ಹೇಳ್ತೀವಿ. ಲಾಸ್ಟ್ ಏನೈತಲ್ಲ ಇದು ಆಬ್ಜೆಕ್ಟ್ ಅಂತಂದ ಹೇಳ್ತೀವಿ. ಕ್ಲಿಯರ್? ಹಿ ಲೈಕ್ಸ್ ದೆಮ್ ಅಂತಂದ ಹೇಳಿ ನೋಡ್ರಿ, ಸಬ್ಜೆಕ್ಟ್ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಹಿ ಅಂತಂದ್ ಬಂದೈತೆ. ಅದಾದ ನಂತರ ಆಬ್ಜೆಕ್ಟ್ ಜಾಗದಲ್ಲಿ ಏನಂತಂದ್ ಹೇಳಿದ್ರೆ ದೆಮ್ ಅಂತ ಬಂದೈತೆ. ಇವುಗಳನ್ನ ಆ ಕಡೆ ಈ ಕಡೆ ಮಾಡಿ ಯೂಸ್ ಮಾಡಂಗಿಲ್ಲ. ನಾನು ಏನ್ ಹೇಳ ಸಬ್ಜೆಕ್ಟ್ ಜಾಗದಾಗ ಇವ ಬರ್ಬೇಕು, ಆಬ್ಜೆಕ್ಟ್ ಜಾಗದಾಗ ಇವ ಬರ್ಬೇಕು. ನಾನು ನಿಮ್ಗೊಂದ್ ಲಿಸ್ಟ್ ಕೊಡ್ತೇನೆ ಇವಾಗ. ಸೊ ಅದಕ್ಕಿಂತ ಮುಂಚೆ ಏನಂತಂದ್ ಹೇಳಿದ್ರೆ ಐಡೆಂಟಿಫೈಯಿಂಗ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್. ಸೊ ಐಡೆಂಟಿಫೈ ಮಾಡ್ಕೋಬೇಕು ಯಾವ್ದು ಸಬ್ಜೆಕ್ಟ್ ಏನಂತಂದ್ ಹೇಳಿ. ಫಸ್ಟ್ ಬರೋದು ಸಬ್ಜೆಕ್ಟ್ ಆಗತ್ತ, ನಡುವೆ ಏನಂತಂದ್ ಹೇಳಿದ್ರೆ ಕ್ರಿಯಾಪದ ಬರುತ್ತ, ಆಮೇಲೆ ಆಬ್ಜೆಕ್ಟ್ ಅಂತಂದ್ ಹೇಳ್ತೀವಿ. ಜಸ್ಟ್ ಇದನ್ನ ಏನಂತಂದ್ ಹೇಳಿದ್ರೆ ಫಾರ್ಮೇಶನ್ ನೆನ್ಪಿಟ್ಕೊಡು ಒಂದ್ ಸೆಂಟೆನ್ಸ್ ಒಳಗಡೆ. ಸಬ್ಜೆಕ್ಟ್ ಅನ್ನೋದು ಏನಂತಂದ್ ಹೇಳಿದ್ರೆ ಸಬ್ಜೆಕ್ಟ್ ಇಸ್ ದ ಸೋರ್ಸ್ ಆಫ್ ಎನರ್ಜಿ. ಸೊ ಇದನ್ನೆಲ್ಲ ಬಿಟ್ಬಿಡ್ರಿ. ಸಬ್ಜೆಕ್ಟ್ ಏನಂತಂದ್ ಹೇಳಿದ್ರೆ ಮೊದ್ಲಿರತ್ತ, ಆಬ್ಜೆಕ್ಟ್ ಏನಂದ್ರೆ ಲಾಸ್ಟ್ ಇರತ್ತ. ಸೊ ಇಲ್ಲಿ ನಾವು ಸಬ್ಜೆಕ್ಟ್ ಇದ್ದಲ್ಲಿ ಏನೇನ್ ಯೂಸ್ ಮಾಡ್ಬೇಕು ಎಲ್ಲಾನು ಒಂದ್ಸರಿ ನೋಡ್ಕೊಂಡಾಗ ಐ ಅಂತಂದ್ ಹೇಳಿ ಬರುತ್ತೆ, ಅದನ್ನ ಯೂಸ್ ಮಾಡ್ಕೋಬೇಕು. ಹಿ ಅಂತಂದ್ ಹೇಳಿ, ಶಿ ಅಂತಂದ್ ಹೇಳಿ, ಉಯ್ ಅಂತಂದ್ ಹೇಳಿ, ದೇ ಅಂತಂದ್ ಹೇಳಿ, ಇವುಗಳಷ್ಟೇ ಯೂಸ್ ಮಾಡ್ಬೇಕು ಸಬ್ಜೆಕ್ಟ್ ಜಾಗದಲ್ಲಿ. ಆಮೇಲೆ ಆಬ್ಜೆಕ್ಟ್ ಜಾಗದಲ್ಲಿ ಏನಂತಂದ್ ಹೇಳಿದ್ರೆ ಮೀ ಅಂತ ಬರ್ಬೋದು, ಹಿಮ್ ಅಂತಂದ್ ಹೇಳಿ ಬರ್ಬೋದು, ಹರ್ ಅಂತಂದ್ ಹೇಳಿ ಬರ್ಬೋದು, ಅಸ್ ಅಂತಂದ್ ಹೇಳಿ ಬರ್ಬೋದು, ದೆಮ್ ಅಂತಂದ್ ಹೇಳಿ ಬರ್ಬೋದು. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿ ಒಂದು ಚಾರ್ಟ್ ರೆಡಿ ಮಾಡ್ಕೋಬೇಕು. ಇದರಲ್ಲಿ ಫಸ್ಟ್ ಪರ್ಸನ್ ಯಾರು, ಸೆಕೆಂಡ್ ಪರ್ಸನ್ ಯಾವುದು, ಅದಾದಂತ ಥರ್ಡ್ ಪರ್ಸನ್ ಏನು ಅಂತಂದ್ ಹೇಳಿ ಡಿಫ್ರೆನ್ಶಿಯೇಟ್ ಮಾಡಿ ಇಟ್ಕೊಂಡಿರ್ಬೇಕು. ಯಾಕಂದ್ರ ಎಕ್ಸಾಮ್ ಟೈಮ್ ಅಲ್ಲಿ ಬಾಳ ಅಂದ್ರೆ ಬಾಳ ಯೂಸ್ ಆಗ್ತಾವ. ಕ್ಲಿಯರ್? ಇಲ್ಲಿವರೆಗೂ ಎಲ್ರಿಗೂ ಅರ್ಥ ಆಯ್ತಾ? ಮೇನ್ ಇಂಪಾರ್ಟೆಂಟ್ ಪ್ರೊನೌನ್ ಬಗ್ಗೆ ಅರ್ಥ ಆಯ್ತಾ?
ಆಮೇಲೆ ನೆಕ್ಸ್ಟ್ ನೋಡ್ರಿ ಎಲ್ರಿಗೂ ಶೇರ್ ಮಾಡ್ರಿ ದಯವಿಟ್ಟು. ಯಾಕಂತಂದ್ ಹೇಳಿದ್ರೆ ಎಷ್ಟೋ ಜನರಿಗೆ ಯೂಸ್ ಆಗತ್ತ. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಒಂದು ಕಮೆಂಟ್ ಅನ್ನ ಹಾಕ್ರಿ. ಏನಾಗಂಗಿಲ್ಲ ನಿಮ್ ಕಮೆಂಟ್ ಹಾಕಿದ್ರೆ, ಏನ್ ಕೈಯೆಲ್ಲ ನೋಸಂಗಿಲ್ಲ, ಏನ್ ಸತ್ ಹೋಗಂಗಿಲ್ಲ. ಕಮೆಂಟ್ ಅದು ಹಾಕೋತ್ ಬರ್ರಿ. ಅಂದ್ರೆ ನೀವು ನೋಡಾಕತ್ತಿರೋ ಇಷ್ಟ ಆಗೈತಿಲ್ಲ ಅನ್ನೋದ್ರ ಗೊತ್ತಾಗ್ಬೇಕಲ್ಲ. ಎಸ್, ಇಲ್ಲಿ ನೋಡ್ರಿ, ದೇ ಕಾಲ್ಡ್ ಅಸ್ ಅಂತಂದೈತೆ. ದೇ ಕಾಲ್ಡ್ ಅಸ್ ಒಂದ್ ಸಿಂಪಲ್ ಎಕ್ಸಾಂಪಲ್ ಇದು. ದೇ ಕಾಲ್ಡ್ ಅಸ್ ಅಂತ ಹೇಳಿ ಒಂದ್ ಸಿಂಪಲ್ ಎಕ್ಸಾಂಪಲ್ ಐತೆ. ಈಗ ಇದನ್ನ ನಾವು ಚೆಕ್ ಮಾಡಿದಾಗ ಅಸ್ ಅನ್ನೋದೇನಂತಂದ್ ಹೇಳಿದ್ರೆ ಆಬ್ಜೆಕ್ಟ್ ಆಗತ್ತ, ದೇ ಅನ್ನೋದೇನಂತಂದ್ ಹೇಳಿದ್ರೆ ಸಬ್ಜೆಕ್ಟ್ ಆಗತ್ತೆ. ಚೆಕ್ ಮಾಡ್ಕೊಡ್ರಿ, ಇದು ಸಿಂಗ್ಯುಲರ್ ಯೂಸ್ ಮಾಡುವಂತದ, ಇದು ಅದಾದ ನಂತರ ಸಾರಿ ಸಬ್ಜೆಕ್ಟ್ ಜಾಗದಲ್ಲಿ, ಇದು ಆಬ್ಜೆಕ್ಟ್ ಜಾಗದಲ್ಲಿ. ಇವೆರಡು ಏನಂತಂದ್ ಹೇಳಿದ್ರೆ ನಾವು ಮೇಲ್ಗಡೆ ಹೇಳಿದಿವಲ್ಲ, ಅದು ಕರೆಕ್ಟ್ ಐತಾ ಇಲ್ವಾ ಅಂತ ಚೆಕ್ ಮಾಡ್ರಿ. ನೋಡ್ರಿ, ಸೊ ಇಲ್ಲಿ ನಾವು ಆಬ್ಜೆಕ್ಟ್ ಜಾಗದಲ್ಲಿ, ಆಬ್ಜೆಕ್ಟ್ ಕಾಲಮ್ ಅಲ್ಲಿ ಏನಂತಂದ್ ಹೇಳಿದ್ರೆ ಅಸ್ ಅಂತಂದ್ ಹೇಳಿ ಯೂಸ್ ಮಾಡೀವಿ. ಅದಾದ ನಂತರ ಸಬ್ಜೆಕ್ಟ್ ಜಾಗದಲ್ಲಿ ದೇ ಅಂತಂದ್ ಹೇಳಿ ಯೂಸ್ ಮಾಡಿದೀವಿ. ಇದನ್ ಬಿಟ್ಟು ಬೇರೆ ಬರಂಗಿಲ್ಲ. ಏನಾದ್ರು ಬಂತಂತಂದ್ ಹೇಳಿದ್ರೆ ಆ ಪಾರ್ಟ್ ಏನಪ್ಪಾ ಅಂದ್ರ ರಾಂಗ್ ಅಂತಂದ್ ಹೇಳಿ ಎರರ್ ಕಂಡು ಹಿಡಿತೀವಲ್ಲ. ಸೊ ಫೈಂಡ್ ದ ಎರರ್ ಅಂತಂದ್ ಹೇಳಿ ಬರ್ತಾವಲ್ಲ ಸೆಂಟೆನ್ಸ್ ಒಳಗಡೆ, ಅಂತ ಜಾಗದಲ್ಲಿ ಈ ಕ್ವಶನ್ಸ್ ಗಳು ಬರ್ತಾವ. ಆಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಕೂಡ ಏನಂದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಎಸ್, ಇಲ್ಲಿ ನೋಡ್ರಿ, ಇಲ್ಲೊಂದು ಸೆಂಟೆನ್ಸ್ ಐತ್ ನೋಡ್ರಿ. ಇಲ್ಲೊಂದ್ ಸೆಂಟೆನ್ಸ್ ಐತೆ, ಏನಂದ್ರ ದ ಟೀಚರ್ ಗೇವ್ ದ ಸ್ಟೂಡೆಂಟ್ಸ್ ಪ್ರೈಸ್ ಅಂತಂದ ಹೇಳಿ ಈ ತರ ಐತಲ್ಲ. ಇದ್ರೊಳಗಡೆ ನಾವ್ ಏನ್ ಕಂಡು ಹಿಡಿಬೇಕಂತಂದ್ ಹೇಳಿದ್ರೆ ವರ್ಬ್ ಅನ್ನ ಕಂಡು ಹಿಡಿಬೇಕು. ನಾವು ಆಮೇಲೆ ಕಂಡು ಹಿಡಿತೀವಿ ವರ್ಬ್ ಹೆಂಗಿರುತ್ತೆ ಅಂತಂದ್ ಹೇಳಿದ್ರೆ, ಇದು ವರ್ಬ್ ಏನಂತಂದ್ ಹೇಳಿದ್ರೆ ಪಾಸ್ಟ್ ಟೆನ್ಸ್ ಒಳಗಡೆ ಐತೆ. ಗಿವ್ ಏನಂತಂದ್ ಹೇಳಿದ್ರೆ ಗೇವ್ ಅಂತಂದ್ ಹೇಳ್ತೀವಲ್ಲ, ಪಾಸ್ಟ್ ಟೆನ್ಸ್ ಒಳಗಡೆ ಐತೆ. ಸೊ ಅದ್ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಗೇವ್ ಅನ್ನೋದೇನಂದ್ರೆ ಇಲ್ಲಿ ವರ್ಬ್ ಅಂತಂದ್ ಹೇಳಿ. ವರ್ಬ್ ದಿಂದ ಏನಂತಂದ್ ಹೇಳಿದ್ರೆ ಎರಡು ಪಾರ್ಟ್ ಮಾಡ್ಕೊಳ್ಳೋದು. ಈ ಕಡೆ ಏನ್ ಬರುತ್ತಲ್ಲ ಅದನ್ನ ಸಬ್ಜೆಕ್ಟ್ ಅಂತ ಕರಿತೀವಿ, ಈ ಕಡೆ ಇರೋದನ್ನ ನಾವು ಆಬ್ಜೆಕ್ಟ್ ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಆಬ್ಜೆಕ್ಟ್ ಅಂತಂದ್ ಹೇಳಿ ಕರಿತೀವಿ. ಈಗ ನೋಡ್ರಿ, ದ ಟೀಚರ್ ಇದು ಚೇಂಜ್ ಆಗಂಗಿಲ್ಲ. ದ ಸ್ಟೂಡೆಂಟ್ಸ್ ಪ್ರೈಸ್ ಅಂತಂದೈತೆ. ಇಲ್ಲಿ ನೋಡ್ರಿ, ನೌನ್ ಗಳಾವು. ದ ಆದ ನಂತರ ಟೀಚರ್ ಬಂದೈತೆ, ಇದು ನೌನ್ ಆಗತ್ತ. ಆಮೇಲೆ ದ ಆದ ನಂತರ ಆರ್ಟಿಕಲ್ಸ್ ಆದ ನಂತರ ಸ್ಟೂಡೆಂಟ್ಸ್ ಅಂತ ಬಂದೈತೆ, ಇದು ಕೂಡ ಏನಂತಂದ ಹೇಳಿದ್ರೆ ನೌನ್ ಆಗತ್ತ. ಆಮೇಲೆ ಎ ಆದ ನಂತರ ಪ್ರೈಸ್ ಕೂಡ ಅನ್ನೋದೊಂದು ನೌನೇ, ಬಟ್ ಆದ್ರೆ ಇದನ್ನ ನಾವು ಚೇಂಜ್ ಮಾಡಂಗಿಲ್ಲ. ಸೊ ಅದನ್ನ ನಾವ್ ಏನಂತಂದ ಹೇಳಿದ್ರೆ ಹಂಗ ಬರ್ಕೊಳ್ಳೋಣ, ಪ್ರೈಸ್ ಅಂತಂದ ಹೇಳಿ ಹಂಗ ಬರ್ಕೊಳ್ಳೋಣ. ಪ್ರೈಸ್ ಅಂತಂದ ಹೇಳಿ, ಯಾಕಂತಂದ ಹೇಳಿದ್ರೆ ಸೆಂಟೆನ್ಸ್ ಕಂಪ್ಲೀಟ್ ಆಗ್ಬೇಕಲ್ಲ. ಪ್ರೈಸ್. ಇಲ್ಲಿ ನಾವು ನೋಡ್ಕೊಳ್ಳೋಣ ಈಗ ಏನಂತಂದ್ರೆ ಸಬ್ಜೆಕ್ಟ್ ಸೈಡ್ ಯಾವ್ದು ಬರುತ್ತೆ. ಏನಾದ್ರು ತಗೊಳ್ರಿ, ಟೀಚರ್ ಏನಂತಂದ್ ಹೇಳಿದ್ರೆ ಮೇಲಿದ್ದ, ಪುರುಷರಿದ್ದ ಅಂತಂದ್ ಹೇಳಿದ್ರೆ ನಾವ್ ಏನಂತ ತಗೋಣ? ಹಿ ಅಂತ ತಗೋಣ. ಹಿ ಗೇವ್ ಯಾರಿಗೆ? ಸೊ ಯಾರಿಗಾದ್ರು ಸ್ಟೂಡೆಂಟ್ಸ್ ಅಂತ ತಗೋಣ, ಹಿಮ್ ಅಂತ ತಗೋಣ. ಹುಡುಗ ಇದಾನ, ಹುಡುಗ ಸ್ಟೂಡೆಂಟ್ ಏನ್ ಕೊಟ್ಟಿದಂತ. ಹಿ ಗೇವ್ ಹಿಮ್ ಅ ಪ್ರೈಸ್ ಅಂತ ಹೇಳಿ. ಕ್ಲಿಯರ್? ಇದ್ ನೋಡ್ರಿ, ಪ್ರಾಪರ್ ಆಗಿ ಬಂದ್ವಲ್ಲ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇದಾವ್ ಸಬ್ಜೆಕ್ಟ್ ಜಾಗದಲ್ಲಿ ಬಂತು, ಹಿಮ್ ಅನ್ನೋದೇನಂತಂದ್ ಹೇಳಿದ್ರೆ ಆಬ್ಜೆಕ್ಟ್ ಜಾಗದಲ್ಲಿ ಬಂತು. ನಾವು ಅದೇ ರೀತಿಯಾಗಿ ನಾವು ಟೇಬಲ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಹಿ ಮತ್ತು ಹಿಮ್ ಅಂತಂದ್ ಹೇಳಿ ಆರಾಮಾಗಿ ತಗೊಂಡಿದೀವಿ. ಸೊ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಸೇಮ್ ಅದೇ ರೀತಿಯಾಗಿ ಯಾವ್ದಾದ್ರು ಒಂದು ಇದನ್ನ ನೋಡ್ಕೊಡ್ರಿ. ಇದನ್ನ ಬಿಟ್ಬಿಡ್ರಿ. ಸೊ ಗೇವ್ ಅಂತಾನ ತಗೊಳ್ರಿ. ಅದಾದ ನಂತರ ನೆಕ್ಸ್ಟ್ ಬುಕ್ ಅಂತ ತಗೊಳ್ರಿ. ಲಾಸ್ಟ್ ಬುಕ್ ಅಂತಂದ್ ಹೇಳಿ ನಾವಿಲ್ಲಿ ಏನ್ ಮಾಡೋಣ ಅಂತಂದ್ ಹೇಳಿದ್ರ, ಅನಿತಾ ಅನ್ನೋಳು ಏನಂತಂದ್ ಹೇಳಿದ್ರ, ಸೊ ಇವಾಗ ರಾಮ್ಗೆ ಏನ್ ಮಾಡ್ತಾಳ ಅಂತಂದ್ ಹೇಳಿದ್ರೆ ಬುಕ್ ಕೊಡ್ತಾಳ ಅಂತಂದ್ ಹೇಳಿ. ಈ ತರ ತಗೊಳ್ಳೋಣ. ಅನಿತಾ ಇದ್ದವಳು ರಾಮ್ಗೆ ಬುಕ್ ಕೊಡ್ತಾಳ ಅಂತಂದ್ ಹೇಳಿ. ಇಲ್ಲಿ ನಾವೇನ್ ನೋಡುವ, ಅನಿತಾಗ ಏನಂತ ತಗೋಬೇಕು ನಾನು? ಫಿಮೇಲ್ ಇದ್ದಾಳ, ಶಿ ಅಂತ ತಗೋಬೇಕು. ಶಿ ಗೇವ್ ರಾಮ್ ಇದ ಅಂತಂದ್ ಹೇಳಿದ್ರೆ ಅವಂಗ ಏನ್ ಬರ್ಬೇಕಲ್ಲಿ? ಹಿಮ್ ಅಂತಂದ್ ಹೇಳಿ ಬರ್ಬೇಕು. ಹಿಮ್ ಅಂತ ತಗೊಂಡ್ರಿ. ಶಿ ಗೇವ್ ಹಿಮ್ ಅ ಬುಕ್ ಅಂತಂದ್ ಹೇಳಿ. ಸಿಂಪಲ್. ಆಯ್ತಾ? ಇಲ್ಲೆಲ್ಲಾದ್ರು ರಾಮ್ ಕೊಡ್ತಿಲ್ಲ, ರಾಮ್ ಕೊಡ್ತಿಲ್ಲ, ಸೀತಾ ಕೊಡ್ತಾ ಇದ್ದಾಳ ಅಂತಂದ್ ಹೇಳಿದ್ರೆ ಅಲ್ಲೇನ್ ಬರುತ್ತೆ? ಹಿಮ್ ಬದಲಾಗಿ ಏನಂತಂದ್ ಹೇಳಿದ್ರೆ ಹರ್ ಬರುತ್ತೆ. ಶಿ ಗೇವ್ ಹರ್ ಅ ಬುಕ್ ಅಂತಂದ್ ಹೇಳಿ. ಕ್ಲಿಯರ್? ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಸೆಂಟೆನ್ಸ್ ಗಳನ್ನ ಪ್ರೊನೌನ್ ಮಾಡ್ಕೋಬೇಕು. ಇದಂದ್ರೆ ಪ್ರೊನೌನ್ ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ನ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾವು ಏನ್ ಮಾಡೋಣ ಅಂದ್ರೆ ಒಂದೊಂದಾಗಿ ರೂಲ್ಸ್ ಗಳನ್ನ ಕಲಿತಾ ಹೋಗೋಣ, ಯಾವ ರೀತಿಯಾಗಿರ್ಬೇಕು ಅಂತಂದ್ ಹೇಳಿ. ಈಗ ನೋಡ್ರಿ, ಯಾವ್ದಾದ್ರು ಒಂದ್ ಸೆಂಟೆನ್ಸ್ ಅನ್ನ ತಗೊಂಡ್ರಿ ಅಂತಂದ್ರೆ ರೂಲ್ ನಂಬರ್ 1 ಅಲ್ಲಿ, ಸೊ ನೀವು ಯಾವ್ದಾದ್ರು ಸೆಂಟೆನ್ಸ್ ಗಳನ್ನ ತಗೊಂಡ್ರಿ ಅಂತಂದ್ ಹೇಳಿದ್ರ, ಒಂದು ಸೆಂಟೆನ್ಸ್ ಪಾಸಿಟಿವ್ ಆಗಿತ್ತು. ಒಂದ್ ಸೆಂಟೆನ್ಸ್ ಏನಂತಂದ್ರೆ ಪಾಸಿಟಿವ್ ಆಗಿತ್ತು ಅಂದ್ರೆ ವೆನ್ ಮಲ್ಟಿಪಲ್ ಪೀಪಲ್ ಆರ್ ಮೆನ್ಷನ್ಡ್ ಇನ್ ಅ ಪಾಸಿಟಿವ್ ವೇ ಆರ್ ಅ ನ್ಯೂಟ್ರಲ್ ವೇ. ಈಗ ಏನಂತಂದ್ರೆ ಆ ಸೆಂಟೆನ್ಸ್ ಅನ್ನ ಓದ್ ತಕ್ಷಣ ಏನೋ ಪಾಸಿಟಿವಿಟಿ ಕೊಡ್ತಾ ಇತ್ತು ಅಥವಾ ನ್ಯೂಟ್ರಲ್ ಆಗೈತೆ, ಈ ತರ ಏನಾದ್ರು ಸೆಂಟೆನ್ಸ್ ಬಂತು ಅಂತಂದ್ ಹೇಳಿದ್ರೆ ಅಲ್ಲಿ ಪ್ರೊನೌನ್ಗಳು, ಅಲ್ಲಿ ಏನಂತ ಆ ಲೈನ್ ಗಳಲ್ಲಿ ಯೂಸ್ ಮಾಡಿರುವಂತ ಪ್ರೊನೌನ್ಗಳು ಯಾವಾಗ್ಲೂ ಫಸ್ಟ್ ಗೆ ಏನಿರ್ಬೇಕು? ಸೆಕೆಂಡ್ ಪರ್ಸನ್ ಇರ್ಬೇಕು. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಥರ್ಡ್ ಪರ್ಸನ್ ಬರ್ಬೇಕು. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಫಸ್ಟ್ ಪರ್ಸನ್ ಬರ್ಬೇಕು. ಅಂದ್ರೆ ಹೆಂಗ್ರಿ? ಈಗ ನಾವು ನೋಡೋಣ, ಈಗ ಸೆಂಟೆನ್ಸ್ ಒಳಗಡೆ ಐ ಯು ಹಿ ಅಂತಂದೈತೆ. ಈ ಐ ಅನ್ನೋದೇನು? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಐ ಅನ್ನೋದೇನಂತಂದ್ ಹೇಳಿದ್ರೆ ಫಸ್ಟ್ ಪರ್ಸನ್ ಆಗತ್ತೆ. ಆಮೇಲೆ ಯು ಅನ್ನೋದೇನಾಯ್ತು?
ಯು ಅನ್ನೋದೇನಂತಂದ್ ಹೇಳಿದ್ರ ಸಾರಿ ಥರ್ಡ್ ಪರ್ಸನ್ ಬರಂಗಿಲ್ಲ, ಸೆಕೆಂಡ್ ಪರ್ಸನ್ ಬರುತ್ತೆ. ಯು ಅನ್ನೋದು ಈಸಿಯಾಗಿ ಗೊತ್ತೈತೆ, ಸೆಕೆಂಡ್ ಪರ್ಸನ್ ಬರುತ್ತೆ. ಆಮೇಲೆ ಹಿ ಅಂತ ಕೊಟ್ಟಿದಾನ. ಹಿ ಅನ್ನೋದೇನಂತಂದ್ ಹೇಳಿದ್ರೆ ಥರ್ಡ್ ಪರ್ಸನ್. ಸೇಮ್ ಅದನ್ನ ಬಿಟ್ಟು ಮತ್ ಬೇರೆ ಯಾವ್ದಾದ್ರು ಇದಾವ ನೋಡ್ರಿ, ಪ್ರೊನೌನ್ಗಳು ಅದಾವ ನೋಡ್ರಿ. ಸೊ ಎಲ್ಲಾ ಕಡೆ ಅವುಗಳನ್ನ ಯೂಸ್ ಮಾಡಿದಾರ. 2-3-1 ರೂಲ್ ಅಲ್ಲಿ ಬರಬೇಕು. ಈಗ ನೋಡೋಣ ಸೆಂಟೆನ್ಸ್ ಏನೈತೆ. ಐ, ಯು ಅಂಡ್ ಹಿ ಆರ್ ಗೋಯಿಂಗ್ ಟು ಲೈಬ್ರರಿ ಅಂತಂದ್ ಹೇಳಿ. ಗೋಯಿಂಗ್ ಟು ಲೈಬ್ರರಿ ಇಟ್ಸ್ ಅ ನ್ಯೂಟ್ರಲ್. ಇದ್ರಲ್ಲಿ ಪಾಸಿಟಿವ್, ಓಕೆ, ಲೈಬ್ರರಿ ಹೊಂಟೇವೆ ಅಂತಂದ್ ಹೇಳಿದ್ರೆ ಒಂಥರ ಪಾಸಿಟಿವಿಟಿನೂ ಐತೆ. ಅದಾದ ನಂತರ ಅದನ್ನ ನಾವು ನ್ಯೂಟ್ರಲ್ ಅಂತಂದ್ ಹೇಳೋಣ. ಸೊ ಅಂತದೇನ್ ಪಾಸಿಟಿವಿಟಿ ಇಲ್ರಿ, ಸ್ವಲ್ಪ ಪಾಸಿಟಿವಿಟಿ ಐತೆ. ಲೈಬ್ರರಿ ಹೊಂಟೇವ ಅಂತಂದ್ ಹೇಳಿ ಅದನ್ನ ನ್ಯೂಟ್ರಲ್ ಅನ್ಕೊಳ್ಳೋಣ. ಸೊ ಗೋಯಿಂಗ್ ಟು ಲೈಬ್ರರಿ ಅನ್ನೋದೇನಪ್ಪಾ ಅಂತಂದ್ರೆ ಒಂದು ನ್ಯೂಟ್ರಲ್ ಸೆಂಟೆನ್ಸ್. ನ್ಯೂಟ್ರಲ್ ಸೆಂಟೆನ್ಸ್ ಇದ್ದಾಗ ಇಲ್ಲಿ ಪ್ರೊನೌನ್ಗಳು ಯಾವ ಆರ್ಡರ್ ಅಲ್ಲಿ ಇರಬೇಕು? 2-3-1 ಆರ್ಡರ್ ಅಲ್ಲಿ ಇರಬೇಕು. ಈಗ ನಾವು 2-3-1 ಆರ್ಡರ್ ಅಲ್ಲಿ ನಾನು ಇವಾಗ ನೋಡ್ಕೊಂಡೆ, ಐ, ಯು ಅಂತ ಇ ಅಂತಂದೈತೆ. ಇಲ್ಲಿ ನಾವು ಯು ಅಂತಂದ್ ಹೇಳಿ ಫಸ್ಟ್ ಬರಬೇಕು 3-1 ರೂಲ್ ಅಲ್ಲಿ. ಆಮೇಲೆ ಥರ್ಡ್ ಪರ್ಸನ್ ಏನಂತ ಪ್ರೊನೌನ್ ಹಿ ಅಂತ ಬರ್ಬೇಕು. ಆಮೇಲೆ ಐ ಅಂತಂದ್ ಹೇಳಿ ಬರ್ಬೇಕು. ಹಂಗಾದ್ರ ಫಸ್ಟ್ ಗೆ ಏನ್ ಬರ್ಬೇಕು? ಯು, ಆಮೇಲೆ ಹಿ ಅಂಡ್ ಐ ಅಂತಂದ್ ಹೇಳಿ ಬರ್ಬೇಕು. ಆ ತರ ಐತೆ ನೋಡ್ರಿ. ಫಸ್ಟ್ ಗೆ ಇಲ್ಲಿ ಹಿ ಐತ್ರಿ, ಥರ್ಡ್ ಆಪ್ಷನ್ ಬರಂಗಿಲ್ಲ. ಸೊ ಫಸ್ಟ್ ಆಪ್ಷನ್ ಬರಂಗಿಲ್ಲ. ಏನಂತಂದ್ ಹೇಳಿದ್ರೆ ಯು, ಹಿ ಅಂಡ್ ಐ ಆರ್ ಗೋಯಿಂಗ್ ಟು ಲೈಬ್ರರಿ. ಸೊ ಆಪ್ಷನ್ ಬಿ ಏನಂದ್ರೆ ಇಲ್ಲಿ ಕರೆಕ್ಟ್ ಆಗತ್ತ. ಕ್ಲಿಯರ್? ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಒಂದ್ ರೂಲ್ ಬರುತ್ತೆ ವೆನ್ ಕಮ್ಸ್ ಟು ಪಾಸಿಟಿವ್ ಆರ್ ಅ ನ್ಯೂಟ್ರಲ್ ಸೆಂಟ್ರಲ್ ಸೆಂಟೆನ್ಸ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಅರ್ಥ ಆಯ್ತಾ ಎಲ್ರಿಗೂ? ಗುಡ್. ನೀವು ಅದೊಂದು ಟೇಬಲ್ ಅನ್ನ ಕರೆಕ್ಟ್ ಆಗಿ ಹಾಕೊಂಡ್ ಬಿಡ್ಬೇಕಷ್ಟ. ನೆಕ್ಸ್ಟ್ ನೋಡೋಣ. ಈಗ ಏನಂತಂದ್ ಹೇಳಿದ್ರ, ಈಗ ನಾವ್ ಏನ್ ನೋಡ್ಕೊಳಪ್ಪ ಅಂತಂದ್ ಹೇಳಿದ್ರ, ಈಗ ನಾವು ಇಲ್ಲಿ ಏನ್ ಕಂಡಿದ್ವಿ? ಸೊ ಈ ತರ ಕ್ವಶನ್ಸ್ ಗಳು ಬರ್ತಾವ. ಫೈಂಡ್ ದ ಕರೆಕ್ಟ್ ಸೆಂಟೆನ್ಸ್ ಅಂತಂದೇಳಿ ನಮ್ SSC ಎಕ್ಸಾಮ್ಸ್ ಗಳಲ್ಲಿ ಯಾವ ರೀತಿ ಸೆಂಟೆನ್ಸ್ ಗಳು ಬರ್ತಾವ, ಏನ್ ಬರ್ತಾವ ಅನ್ನೋದನ್ನ ನಾನು ಇವಾಗ ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀನಿ. ಈಗ ನೋಡ್ರಿ, ನೆಕ್ಸ್ಟ್ ಏನಂತಂದ್ ಹೇಳಿದ್ರ ಐಡೆಂಟಿಫೈ ದ ಎರರ್ ಅಂತಂದ್ ಹೇಳಿ ಈ ರೀತಿ ಬರ್ತಾವ. ಐ ಅಂಡ್ ಯು ವಿಲ್ ಅಟೆಂಡ್ ದ ವೆಡ್ಡಿಂಗ್ ಅಂತಂದ್ ಐತೆ. ಇಲ್ಲಿ ನೋಡ್ರಿ, ಅಟೆಂಡ್ ದ ವೆಡ್ಡಿಂಗ್ ಅನ್ನೋದು ಏನಿದು? ಒಂದ್ ಖುಷಿ ವಿಷಯ ಅಲ್ಲ, ಪಾಸಿಟಿವ್ ಸೆಂಟೆನ್ಸ್ ಅಲ್ಲ. ಅಟೆಂಡ್ ದ ವೆಡ್ಡಿಂಗ್ ಅನ್ನೋದು ಏನಿದು? ಒಂದ್ ಪಾಸಿಟಿವ್ ಸೆಂಟೆನ್ಸ್ ಅಂತಂದ್ ಹೇಳಿ. ಪಾಸಿಟಿವ್ ಸೆಂಟೆನ್ಸ್ ಇತ್ತು ಅಥವಾ ನ್ಯೂಟ್ರಲ್ ಸೆಂಟೆನ್ಸ್ ಇತ್ತು ಅಂತಂದ್ ಹೇಳಿದ್ರೆ ಯಾವ ಆರ್ಡರ್ ಬರ್ಬೇಕು? 2-3-1 ಆರ್ಡರ್ ಬರ್ಬೇಕು. ಸೊ ಯಾವ್ದು? ಯಾವ 2-3-1 ಆರ್ಡರ್ ಬರ್ಬೇಕು? ಪ್ರೊನೌನ್ಗಳು. ಇದ್ರಲ್ಲಿ ಪ್ರೊನೌನ್ ಎಲ್ಲೆಲ್ಲಿದಾವ? ಐ ಮತ್ತು ಯು ಅಂತಂದ್ ಹೇಳಿ ಎರಡು ಪ್ರೊನೌನ್ ಇದಾವ. ಸೊ ಐ ಅನ್ನೋದೊಂದ್ ಏನದು? ಐ ಅನ್ನೋದ್ ಏನಂತಂದ್ ಹೇಳಿದ್ರ ಸರ್ ಫಸ್ಟ್ ಪರ್ಸನ್ ರೀ. ಅದಾದ ನಂತರ ಯು ಅನ್ನೋದೇನ್ರಿ? ಸೆಕೆಂಡ್ ಪರ್ಸನ್ ರೀ. ಆಮೇಲೆ ಥರ್ಡ್ ಪರ್ಸನ್ ಏನಾದ್ರು ಕೊಟ್ಟಿದಾರೇನ್ರಿ? ಇಲ್ಲಿ ಕೊಟ್ಟಿಲ್ರಿ, ಡ್ಯಾಶ್ ಬಿಡ್ರಿ. ಹಂಗಾದ್ರ ಫಸ್ಟ್ ಗೆ ಅವ್ನ್ ಬರ್ಬೇಕು, ಯು ಬರ್ಬೇಕ್ರಿ ಅಂಡ್ ಐ ಅಂತ ಬರ್ಬೇಕು. ಸೆಂಟೆನ್ಸ್ ಏನಾಗ್ಬೇಕಂತಂದ್ ಹೇಳಿದ್ರ ಯು ಅಂಡ್ ಐ ವಿಲ್ ಅಟೆಂಡ್ ಅಂತಂದ್ ಹೇಳಿ ಈ ತರ ಬರ್ಬೇಕು. ಕರೆಕ್ಟ್? ಬಟ್ ಅದ್ರ ಇಲ್ಲಿ ಏನ್ ಬಂದೈತೆ? ಐ ಅಂಡ್ ಯು ಅಂತಂದ್ ಹೇಳಿ ಬಂದೈತೆ. ಹಂಗಾದ್ರ ಈ ಪಾರ್ಟ್ ಏನಂದ್ರ ಪಾರ್ಟ್ ಎ ಏನಂದ್ರ ರಾಂಗ್ ಆಗತ್ತ. ಕ್ಲಿಯರ್ ಏನ್ರ? ಅರ್ಥ ಆಗೈತೇನ್ರಪ್ಪ? ಸೊ ದಯವಿಟ್ಟು ಹೇಳ್ತಾ ಇದೀನಿ, ಎಲ್ರಿಗೂ ಶೇರ್ ಮಾಡ್ರಿ. ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ಇದೇ ರೀತಿಯಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ ನಾನು. ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಬಟ್ ಆದ್ರೆ ಜಾಸ್ತಿ ಶೇರ್ ಮಾಡ್ಬೇಕು ಎಲ್ರಿಗೂ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡ್ಬೇಕು. ಕಷ್ಟಪಟ್ಟು ಮಾಡ್ತಿದೀನ್ರೋ, ಲೈಕ್ ಅದು ಮಾಡದ್ ಬರೀ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತೆ? ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತಾವ್ರಿ. ಈಗ ಎರರ್ ಕಂಡು ಹಿಡಿದಿವ್ರಿ. ಈಗ ಫಿಲ್ ಇನ್ ದ ಬ್ಲಾಂಕ್ಸ್ ಯಾವ ರೀತಿಯಾಗಿ ಬರ್ತಾವ್ರಿ ಇದ್ರ ಮೇಲೆ ನೋಡ್ರಿ. ಸೊ ಡ್ಯಾಶ್ ಡ್ಯಾಶ್ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಫಾರ್ ದ ಸ್ಕಾಲರ್ಶಿಪ್. ಸೆಲೆಕ್ಟೆಡ್ ಫಾರ್ ದ ಸ್ಕಾಲರ್ಶಿಪ್ ಅನ್ನೋದೇನ್ರಿ? ಇದು ಪಾಸಿಟಿವ್ ಸೆಂಟೆನ್ಸ್ ರೀ. ಸೆಲೆಕ್ಟೆಡ್ ಫಾರ್ ದ ಸ್ಕಾಲರ್ಶಿಪ್ ಅನ್ನೋದೇನಂತಂದ್ ಹೇಳಿದ್ರೆ ಒಂದು ಪಾಸಿಟಿವ್ ಸೆಂಟೆನ್ಸ್ ರೀ, ಬಹಳ ಖುಷಿ ಆಗುವಂತ ಒಂದು ವಿಷಯ. ಇವಾಗ ಏನ್ ಬರ್ಬೇಕು? ಸೊ ಪ್ರೊನೌನ್ಸ್ ಗಳು ಯಾವ ಆರ್ಡರ್ ಅಲ್ಲಿ ಇರ್ಬೇಕ್ರಿ ಸರ್? 2-3-1 ಆರ್ಡರ್ ಅಲ್ಲಿ ಇರ್ಬೇಕ್ರಿ. 2-3-1 ಆರ್ಡರ್. ಸೊ ಇವಾಗ ನೋಡೋಣ್ರಿ, ಇಲ್ಲಿ ನೋಡ್ರಿ ಐ ಅನ್ನೋದೈತೆ. ಸೊ ಇಲ್ಲಿ ನೋಡ್ರಿ, ಐ ಅಂಡ್ ಹಿ ಐತೆ, ಹಿ ಅಂಡ್ ಐ ಅಂತಂದೈತೆ, ಯು ಅಂಡ್ ಹಿ ಅಂತಂದ್ ಹೇಳಿ, ಮೀ ಅಂಡ್ ಹಿಮ್ ಅಂತಂದ್ ಹೇಳಿ. ಮೀ ಅಂಡ್ ಹಿಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಬ್ಜೆಕ್ಟಿವ್ ಪ್ಲೇಸ್ ಅಲ್ಲಿ ಬರಂಗಿಲ್ಲ. ಬರ್ಬೇಕಾ? ಬರ್ಬಾರ್ದ? ನೋಡ್ರಿ, ಸೊ ಸಾರಿ, ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಏನಂತಂದ್ ಹೇಳಿದ್ರೆ ಮೀ ಅಂಡ್ ಹಿಮ್ ಅಂತಂದ್ ಹೇಳಿ ಬರಬಾರ್ದು. ನಾವು ಚೆಕ್ ಮಾಡ್ತೀವಲ್ಲ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ತೋರಿಸ್ತೀನಿ ನಿಮ್ಗ. ನಾವು ಒಂದೊಂದ್ ಲೈನ್ ಅನ್ನ ಹೇಳಿದಿವಲ್ಲ, ಇಲ್ಲಿ ನೋಡ್ರಿ ಸರ್, ಮೀ ಅಂಡ್ ಹಿಮ್ ಏನಂತಂದ್ ಹೇಳಿದ್ರೆ ಯಾವಾಗ್ಲೂ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರ್ಬೇಕ್ರಿ. ಅಲ್ಲಿ ಏನೈತ್ರಿ? ಸಬ್ಜೆಕ್ಟ್ ಪ್ಲೇಸ್ ಐತ್ರಿ. ಐ, ಶಿ, ಹಿ ಅಥವಾ ಈ ತರ ಹಿಂಗ್ ಬರ್ಬೇಕ್ರಿ. ಮೀ ಅಂಡ್ ಹಿಮ್ ಅನ್ನೋದ್ ಏನಂತಂದ್ ಹೇಳಿದ್ರೆ ಬರೋದೇ ಇಲ್ಲ. ನಾವ್ ಅದನ್ನ ಏನಂತಂದ್ ಹೇಳಿದ್ರೆ ಎಲಿಮಿನೇಟ್ ಮಾಡಿ ತೆಗಿಬೇಕು. ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಅದು ಕೂಡ ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕಾಗತ್ತ. ಒಂದು ಆಪ್ಷನ್ ಅನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ
ತೆಗೆದ್ ಬಿಡ್ತೀವಿ. ಮೀ ಅಂಡ್ ಹಿಮ್ ಅನ್ನೋದು ತೆಗೆದ್ ಬಿಟ್ವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಯು ಅನ್ನೋದು ಬರೋದೇ ಇಲ್ಲ ಸೆಕೆಂಡ್ ಪರ್ಸನ್. ನಾವ್ ಏನಂತಂದ ಹೇಳಿದ್ರೆ ಅವನ ಬಗ್ಗೆ ನನ್ ಬಗ್ಗೆ ಮಾತಾಡ್ತೀವಿ. ಇಬ್ರು ಏನಂತಂದ ಹೇಳಿದ್ರೆ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ಅ ಸ್ಕಾಲರ್ಶಿಪ್ ಅಂತಂದೇಳಿ. ಇಲ್ಲಿ ಫಸ್ಟ್ ಏನಂತಂದ ಹೇಳಿದ್ರೆ ಹಿ ಅನ್ನೋದ್ ಎಲ್ಲೈತಿ ಇಲ್ಲಿಗೆ ಬರತ್ರಿ, ಐ ಅನ್ನೋದ್ ಎಲ್ಲಿಗೆ ಬರ್ತೈತ್ರಿ ಇಲ್ಲಿಗೆ ಬರ್ತೈತ್ರಿ ಫಸ್ಟ್ ಪರ್ಸನ್. ಸೊ ಸೆಕೆಂಡ್ ಪರ್ಸನ್ ಕೊಟ್ಟೆ ಇಲ್ರಲ್ಲಿ. ನೋಡ್ರಿ ಹಿ ಅಂಡ್ ಐ ಅಂತಂದ ಹೇಳಿ ಫಸ್ಟ್ ಬರುತ್ತೆ. ಹಿ ಅಂಡ್ ಐ ಅಂತಂದ ಹೇಳಿ ಆ ಆಪ್ಷನ್ ಯಾವ್ದೈತ್ರಿ ಸರ್? ಆಪ್ಷನ್ ಬಿ ಐತ್ರಿ. ಹಿ ಅಂಡ್ ಐ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಫಾರ್ ದ ಸ್ಕಾಲರ್ಶಿಪ್ ಅಂತಂದೇಳಿ. ಈ ರೀತಿಯಾಗಿ ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತ. ಸೇಮ್ ಅದೇ ರೀತಿಯಾಗಿ ಇದೇನ್ ಬಿಡ್ರಿ. ಸೊ ಪೊಲೈಟ್ ಕನ್ವರ್ಸೇಷನ್ ಯಾವ ರೀತಿಯಾಗಿ ಇರ್ಬೇಕು ಅಂತಂದ ಹೇಳಿ, ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಇತ್ತು ಅಂತಂದ ಹೇಳಿದ್ರೆ ಜಸ್ಟ್ ಒಂದು ನೆನ್ಪಿಟ್ಕೊಳಕ 2, 3, 1 ಆರ್ಡರ್ ಇರಬೇಕು ಅಂತಂದೇಳಿ. ಇದೇನ್ ಎಕ್ಸಾಮ್ ಬರಂಗಿಲ್ಲ, ಜಸ್ಟ್ ನಿಮ್ ಜೊತೆ ಇನ್ನೊಂದ್ಸರಿ ಡಿಸ್ಕಷನ್ ಮಾಡಕಷ್ಟ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತೆ, ನೆಕ್ಸ್ಟ್ ಸಿಂಪಲ್ ಆಗೈತೆ ಸರ್. ಅದೇ ಸೆಂಟೆನ್ಸ್ ಎಲ್ಲಾದ್ರೂ ನೆಗೆಟಿವ್ ಇತ್ತು ಅಂತಂದ ಹೇಳಿದ್ರ, ಯಾರನ್ನಾದ್ರೂ ಬ್ಲೇಮ್ ಮಾಡ್ತಾ ಇದ್ರಿ, ಯಾರನ್ನಾದ್ರೂ ಬೈತಿದ್ರಿ, ತುಂಬಾ ನೆಗೆಟಿವ್ ಇತ್ತು ಅಂತಂದ ಹೇಳಿದ್ರ ಅವಾಗ ಪ್ರೊನೌನ್ ಗಳು ಯಾವ ಆರ್ಡರ್ ಇರ್ಬೇಕು? 1, 2, 3 ಆರ್ಡರ್ ಇರ್ಬೇಕು. ಫಸ್ಟ್ ಗೆ ಫಸ್ಟ್ ಪರ್ಸನ್ ಬರ್ಬೇಕು, ಆಮೇಲೆ ಸೆಕೆಂಡ್ ಪರ್ಸನ್ ಬರ್ಬೇಕು, ಆಮೇಲೆ ಥರ್ಡ್ ಪರ್ಸನ್ ಬರ್ಬೇಕು. ಕ್ಲಿಯರ್? ಸೆಕೆಂಡ್ ಪರ್ಸನ್ ಯಾವಾಗ್ಲೂ ಯು ಅಂತಂದ ಹೇಳಿ ಆಗತ್ತ. ಥರ್ಡ್ ಪರ್ಸನ್ ಹಿ, ಶಿ, ಇಟ್ ಅಂತಂದ ಹೇಳಿ ಬರ್ತಾವ. ದೇ, ದೆಮ್ ಅಂತಂದ ಹೇಳಿ ಏನೇನೋ. ಫಸ್ಟ್ ಪರ್ಸನ್ ಏನೇನ್ ಬರುತ್ತಾ? ಐ, ವಿ ಅಂತಂದ ಹೇಳಿ ಏನೇನೋ ಬರ್ತಾವಲ್ಲ ಅವುಗಳನ್ನ. ಸೊ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ. ಇವಾಗ ನಾವ್ ಏನ್ ಮಾಡೋಣ ಅಂತಂದ ಹೇಳಿದ್ರ ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊಂಡ್ ಹೋಗೋಣ ಸೆಂಟೆನ್ಸ್ ಗಳನ್ನ. ಸೊ ಹೇಳ್ತಾರಲ್ಲ, ದೊಡ್ಡವ್ರು ಹೇಳ್ತಾರಲ್ಲ, ಏನೇ ಮಾಡಿದ್ರು ಕೂಡ ಒಳ್ಳೇದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಬೇರೆಯವ್ರಿಗೆ ಕೊಡ್ಬೇಕು ಅಂತಂದ ಹೇಳಿ. ಸೊ ಒಳ್ಳೇದೇನಾದ್ರೂ ಆಗತ್ತಿತ್ತು ಅಂತಂದ ಹೇಳಿದ್ರೆ ಬೇರೆಯವ್ರಿಗೆ ಕೊಡ್ಬೇಕು. ಸೊ ಫಸ್ಟ್ ಗೆ ಅದಕ್ಕ ಯು, ನಿನಗ, ಆಮೇಲೆ ನೆಕ್ಸ್ಟ್ ಅವನಿಗೆ, ಅವಳಿಗೆ ಅಂತಂದ ಹೇಳಿ ಥರ್ಡ್ ಪರ್ಸನ್ ಎಲ್ಲ ಕೊಟ್ವಿ. ಸೊ ಆ ತರ ರೂಲ್ ನ ನೆನ್ಪಿಟ್ಕೊಳ್ರಿ. ಒಳ್ಳೇದಿತ್ತು ಅಂತಂದ ಹೇಳಿದ್ರೆ ಫಸ್ಟ್ ನಿನಗ, ಆಮೇಲೆ ಅವಳಿಗೆ, ಅವನಿಗೆ ಅಂತಂದ ಹೇಳಿ ಥರ್ಡ್ ಪರ್ಸನ್, ಆಮೇಲೆ ಲಾಸ್ಟ್ ನೀನ್ ಅಂತಂದ ಹೇಳಿ. ಲಾಸ್ಟ್ ಏನಂತಂದ ಹೇಳಿದ್ರೆ ಐ ಅಂತಂದ ಹೇಳಿದ್ರೆ ನನಗ. ಆ ತರ ಸೇಮ್ ಅದೇ ತರ ಈಗ ನೆಗೆಟಿವ್ ಬ್ಲೇಮ್ ಬರೈತೆ, ನೆಗೆಟಿವ್ ಐತೆ, ಕೆಟ್ಟದೈತಲ್ಲ, ಅವಾಗ ನಾ ಏನ್ ಮಾಡ್ತೇನೆ ಅಂತಂದ ಹೇಳಿದ್ರೆ ಫಸ್ಟ್ ನಂದ್ ಇಟ್ಕೊಂತೇನೆ. ಐ ನನಗ ಬರ್ಲಿ, ಏನಾದ್ರು ಬೈದ್ರು ನನಗ ಬೈಲಿ ಅಂತಂದ ಹೇಳಿ ಐ, ಆಮೇಲೆ ನಿನಗೆ, ಆಮೇಲೆ ಅವ್ರಿಗೆ, ಅವನ್ಗ, ಅವಳಿಗೆ ಅಂತಂದ ಹೇಳಿ 1, 2, 3 ಅಂತಂದ ಹೇಳಿ ಈ ರೀತಿಯಾಗಿ ನೆನ್ಪಿಟ್ಕೊಳ್ರಿ. ಅಂದ್ರೆ ಈಸಿಯಾಗಿ ನೆನ್ಪಿಡಿಬಹುದು. ಕ್ಲಿಯರ್ ಎಲ್ರಿಗೂ? ಈಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ ನೋಡ್ರಿ. ಇಲ್ಲಿ ಏನೈತ ಸೆಂಟೆನ್ಸ್ ಏನೈತ್ ನೋಡ್ರಿ. ಇಲ್ಲಿ ಏನಂತಂದ್ ಹೇಳಿದ್ರೆ ಇದನ್ನೆಲ್ಲ ಬಿಡ್ರಿ. ಯು ಅಂಡ್ ಐ ಯಾವ್ದಾದ್ರು ಒಂದ್ ಸೆಂಟೆನ್ಸ್ ತಗೊಳ್ರಿ. ಯು ಅಂಡ್ ಐ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಮೆಸ್ ಅಂತಂದ್ ಹೇಳಿ. ಮೆಸ್ ಅಂತಂದ್ ಹೇಳಿದ್ರೆ ಊಟ ಮಾಡೋದು ಆ ಮೆಸ್ ಅಲ್ಲ. ಮೆಸ್ ಅಂತಂದ್ ಹೇಳಿದ್ರೆ ಗೊಂದಲ ಅಥವಾ ತಪ್ಪು, ಗೊಂದಲ ಅಥವಾ ತಪ್ಪು. ಈ ತಪ್ಪಿಗೆ ಏನಂತಂದ್ ಹೇಳಿದ್ರೆ ನಾವ ಕಾರಣರು ಇಬ್ರು ಅಂತಂದ್ ಹೇಳಕತ್ತೇವೆ ಇಲ್ಲಿ. ರೆಸ್ಪಾನ್ಸಿಬಲ್ ಫಾರ್ ದ ಮೆಸ್ ಅಂತಂದ್ ಹೇಳಿ. ಇದೊಂದ್ ಏನಂದ್ರೆ ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಇತ್ತು ಅಂತಂದ್ ಹೇಳಿದ್ರೆ ಪ್ರೊನೌನ್ ಗಳು ಯಾವ ರೀತಿ ಬರ್ಬೇಕು? 1, 2, 3 ಆರ್ಡರ್ ಅಲ್ಲಿ ಬರ್ಬೇಕು. ಸೊ 1 ಅಂತಂದ್ ಹೇಳಿದ್ರೆ ಇಲ್ಲಿ ಏನಾದ್ರು ಐತೇನ್ರಿ? ಫಸ್ಟ್ ಪರ್ಸನ್ ಐ ಅಂತಂದ್ ಐತೆ. ಅದಾದ ನಂತರ ಸೆಕೆಂಡ್ ಪರ್ಸನ್ ನೋಡ್ರಿ ಯು ಅಂತಂದ್ ಐತೆ. ಥರ್ಡ್ ಪರ್ಸನ್ ಏನಾದ್ರು ಐತೇನ್ರಿ? ಹಿ ಅಂತಂದ್ ಐತೆ. ಬಟ್ ಆದ್ರೆ ಇಲ್ಲಿ ಬರ್ಬೇಕು ಹಿ ಅಂತಂದ್ ಹೇಳಿ. ಎಸ್, ಇಲ್ಲಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ ಐ ಅಂತಂದ್ ಐತೆ. ಫಸ್ಟ್ ಐ ಬರ್ಬೇಕು, ಆಮೇಲೆ ಹಿ ಬರ್ಬೇಕು. ಅಂದ್ರೆ ಇದು ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಹೇಳ್ತೀವಿ, ಐ ಅಂಡ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಮೆಸ್ ಅಂತಂದ್ ಹೇಳಿ. ಐ ಅಂಡ್ ಯು ಆರ್ ದ ರೆಸ್ಪಾನ್ಸಿಬಲ್ ಫಾರ್ ದ ಮೆಸ್. ಇದೇನಂತಂದ ಹೇಳಿದ್ರೆ 100% ಕರೆಕ್ಟ್ ಆಗಿರೋ ಆನ್ಸರ್. ಸರ್ ಇನ್ನೊಂದ್ ಹೇಳ್ಬೋದಲ್ರಿ, ಯು ಅಂಡ್ ಐ ಐತೆ, ಇದು ಬರಂಗಿಲ್ಲ ಆಪ್ಷನ್. ಬಟ್ ಆದ್ರೆ ಯು ಅಂಡ್ ಹಿ ಐತ್ ನೋಡ್ರಿ. ಯು ಅಂಡ್ ಹಿ, ಯು ಆದ ನಂತರ ಹಿ ಬಂದೈತ್ರಿ, ಯು ಆದ ನಂತರ ಹಿ ಬಂದೈತ್ರಿ. ಬಟ್ ಆದ್ರ ಇದು ಏನಂತಂದ್ ಹೇಳಿದ್ರೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ನೆಗೆಟಿವ್ ಸೆಂಟೆನ್ಸ್ ಬಂತು ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಫಸ್ಟ್ ಪರ್ಸನ್ ಎಲ್ಲಾದ್ರೂ ಪ್ರೆಸೆಂಟ್ ಇತ್ತು ನಿಮ್ದ್ರೊಳಗಡೆ ಅಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ ಐ ಅನ್ನೋದು ಫಸ್ಟ್ ಪರ್ಸನ್ ಇದು ಪ್ರೆಸೆಂಟ್ ಐತಲ್ಲ, ಆ ಲೈನ್ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಇಲ್ಲಿ ಯು ಅನ್ನೋದು ಏನಂತಂದ್ ಹೇಳಿದ್ರೆ ಐನ ಬಿಟ್ಬಿಟ್ಟು ಹೋಗುತ್ತಾ. ಸೊ ಅದು ಕರೆಕ್ಟ್ ಆಗಂಗಿಲ್ಲ ಅದು. ಸೊ ಅದೇ ಇದೇನಂತಂದ್ರೆ ಕರೆಕ್ಟ್ ಇದ್ರು ಕೂಡ 80% ಅಷ್ಟೇ ಕರೆಕ್ಟ್. ಬಟ್ ಆದ್ರೆ ಮೇನ್ ಕರೆಕ್ಟ್ ಯಾವ್ದಂತಂದ್ ಹೇಳಿದ್ರೆ ಆಪ್ಷನ್ ಬಿ ಅಂತಂದ್ ಹೇಳ್ತೀವಿ. ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರ, ಅದಕ್ಕೆ ನಿಮ್ಗೆ ನಾನು ಹೇಳ್ಕೊಡಕತ್ತೇನೆ. ನೆಕ್ಸ್ಟ್ ನೋಡ್ರಿ ಏನೈತಿ, ಫಿಲ್ ಇನ್ ದ ಬ್ಲಾಂಕ್ಸ್ ಅಂತಂದೈತೆ. ಡ್ಯಾಶ್ ಡ್ಯಾಶ್ ವಿಲ್ ಬಿ, ಡ್ಯಾಶ್ ಡ್ಯಾಶ್ ವಿಲ್ ಬಿ ಪನಿಷ್ಡ್ ಫಾರ್ ದ ಮಿಸ್ಚಫ್ ಅಂತಂದ್ ಹೇಳಿ. ಎಸ್, ಇಲ್ಲಿ ನೋಡ್ರಿ ಪನಿಷ್ ಅನ್ನೋ ಒಂದು ವರ್ಡ್ ಬಂದೈತ. ಪನಿಷ್ ಅನ್ನೋ ಒಂದು ವರ್ಡ್ ಬಂತು ಅಂತಂದ ಹೇಳಿದ್ರೆ ಅಪರಾಧ ಅಥವಾ ನೆಗೆಟಿವ್ ವರ್ಡ್ ಅಥವಾ ಬ್ಲೇಮ್ ಮಾಡೋದು ಅಂತಂದ ಹೇಳಿ ಬಂತಲ್ಲ, ಅದ್ ನಮ್ಗೆ ಮುಂದಿನ ಗೊತ್ತಿಲ್ಲ ಏನೈತೆ. ನಮಗ್ ಸೆಂಟೆನ್ಸ್ ಗಳು ಬೇಡ. ಇಲ್ಲಿ ಎಲ್ಲ ಏನಂತಂದ್ ಹೇಳಿದ್ರೆ ಪ್ರೊನೌನ್ ಗಳು ಇದಾವ. ಯಾವ ಆರ್ಡರ್ ಅಲ್ಲಿ ಬರ್ಬೇಕು? 1, 2, 3 ಆರ್ಡರ್ ಅಲ್ಲಿ ಬರ್ಬೇಕ್ರಿ. ಈಗ ನಾವ್ ಚೆಕ್ ಮಾಡೋಣ ನೋಡ್ರಿ. ಐ ಅಂತಂದೈತೆ, ಫಸ್ಟ್ ಬಂದ್ವಿ. ಆಮೇಲೆ ಸೆಕೆಂಡ್ ಏನಂತಂದ್ ಹೇಳಿದ್ರೆ ಯು ಅಂತಂದ್ ಹೇಳ್ತೀವಿ, ಆಮೇಲೆ ಹಿ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಅದಾದ ನಂತರ ಇಲ್ಲಿ ನೋಡ್ರಿ ಸೇಮ್ ಐತ್ರಿ. ಇಲ್ಲಿ ನೋಡ್ರಿ ಹಿ, ಯು ಅಂಡ್ ಐ ಅಂತಂದೈತೆ. ಎಸ್, ಇಷ್ಟೇ ಅಲ್ಲ. ಇವಾಗ ನೋಡೋಣ
ಫಸ್ಟ್ ಏನ್ ಬರ್ಬೇಕು, ಐ ಬರ್ಬೇಕು. ಆತರ ಆಪ್ಷನ್ ಯಾವ್ದಾವೋ ಇವೆಲ್ಲ ಕೆಳಗಿನ ಆಪ್ಷನ್ ಎಲ್ಲ ಹೋಗ್ತಾವ. ಒಂದ ಕರೆಕ್ಟ್ ಆಯ್ತು ನೋಡ್ರಿ. ಫಸ್ಟ್ ಐ ಅಂತಂದ್ ಹೇಳಿ ಬರ್ಬೇಕು, ಆಮೇಲೆ ಯು ಅಂತಂದ್ ಹೇಳಿ ಬರ್ಬೇಕು, ಅಂಡ್ ಹಿ ಅಂತಂದ್ ಹೇಳಿ ಬರ್ಬೇಕು. ಸೊ ಐ, ಯು ಅಂಡ್ ಹಿ ವಿಲ್ ಬಿ ಪನಿಷ್ಡ್ ಫಾರ್ ದಿಸ್ ಮಿಸ್ಚಫ್ ಅಂತಂದ್ ಹೇಳಿ ಕ್ಲಿಯರ್ ಎಲ್ರಿಗೂ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಸೇಮ್ ಅದೇ ರೀತಿ ಇನ್ನೊಂದ್ ಚೆಕ್ ಮಾಡೋಣ. ಫೈಂಡ್ ದ ಇನ್ಕರೆಕ್ಟ್ ಪಾರ್ಟ್ ಅಂತಂದ್ ಹೇಳಿ ಬರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ಆಯ್ತು, ಸೆಂಟೆನ್ಸ್ ಕರೆಕ್ಷನ್ ಆಯ್ತು. ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗಡೆ ಹೆಂಗ್ ಬರ್ತಾವ, ಯು ಅಂಡ್ ಐ ಕಮಿಟೆಡ್ ದ ಕ್ರೈಮ್ ಅಂತಂದ್ ಹೇಳಿ. ಕ್ರೈಮ್ ಅನ್ನೋದು ಬಂತು, ಅಪರಾಧ ಅಂತಂದ್ ಹೇಳಿ ಬಂತು. ಇದೊಂದೇನಂದ್ರ ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಐತಿ. ಇಲ್ಲಿ ಪ್ರೊನೌನ್ಗಳಿದಾವ 1, 2, 3 ಈ ಆರ್ಡರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬರ್ಬೇಕಿವ. ಈಗ ನೋಡ್ರಿ, ಯು ಅಂಡ್ ಐ ಅಂತಂದೈತೆ. ಐ ಅನ್ನೋದೇನಂದ್ರೆ ಫಸ್ಟ್ ಪರ್ಸನ್, ಯು ಅನ್ನೋದೇನಂತಂದ್ ಹೇಳಿದ್ರೆ ಸೆಕೆಂಡ್ ಪರ್ಸನ್. ಮತ್ತೇನಾದ್ರು ಥರ್ಡ್ ಪರ್ಸನ್ ಏನಾದ್ರು ಕೊಟ್ಟಿದಾನ, ಕೊಟ್ಟಿಲ್ಲ. ಹಂಗಾದ್ರೆ ಫಸ್ಟ್ ಏನ್ ಬರ್ಬೇಕು, ಐ ಅಂಡ್ ಯು ಅಂತಂದ್ ಹೇಳಿ ಬರ್ಬೇಕು. ಆಮೇಲೆ ಕಮಿಟೆಡ್ ದ ಕ್ರೈಮ್ ಅಂತಂದ್ ಹೇಳಿ. ಬಟ್ ಅದ್ರ ಇಲ್ಲಿ ಯು ಅಂಡ್ ಐ ಅಂತಂದೈತೆ. ಈ ಪಾರ್ಟ್ ಏನಂತಂದ್ ಹೇಳಿದ್ರೆ ಪಾರ್ಟ್ ಎ ರಾಂಗ್ ಅಂತಂದ್ ಹೇಳ್ಬೇಕು. ಕ್ಲಿಯರ್, ಅರ್ಥ ಆಗ್ತಿದ್ಯಾ ಎಲ್ರಿಗೂ? ಎಸ್, ಗುಡ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಥರ್ಡ್ ರೂಲ್. ನೆಕ್ಸ್ಟ್ ನೋಡ್ರಿ, ರೂಲ್ ನಂಬರ್ 3 ಏನ್ ಹೇಳತ್ತಂತಂದ್ ಹೇಳಿದ್ರ ಈಚ್ ಅಂಡ್ ಎವ್ರಿ ಅಂತಂದ್ ಹೇಳಿ ಬರ್ಬೇಕು. ಒಂದು ಸೆಂಟೆನ್ಸ್ ಒಳಗಡೆ ಏನಂತಂದ್ ಹೇಳಿದ್ರ ಈಚ್ ಅಂಡ್ ಎವ್ರಿ ಅಂತಂದ್ ಹೇಳಿ ಬಂತು ಅಂದ್ರ ಅವಾಗ ನಾವು ಪ್ರೊನೌನ್ ನ ಏನಂತ ಯೂಸ್ ಮಾಡ್ಬೇಕಂದ್ರ ಸಿಂಗ್ಯುಲರ್ ಪ್ರೊನೌನ್ ಅಂತಂದು ಯೂಸ್ ಮಾಡಬೇಕು. ಈಚ್ ಅಥವಾ ಎವ್ರಿ ಈ ವರ್ಡ್ಸ್ ಗಳು ಒಟ್ಟಿಗೆ ಬರ್ಬೋದು ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರ್ಬೋದು. ಬಟ್ ಅದ್ರ 2 ಸಿಂಗ್ಯುಲರ್ ನೌನ್ಸ್ ಗಳು ಜಾಯಿನ್ ಆದ್ವು. ಅದು ಹೆಂಗ, ಅಂಡ್ ಅಂತಂದ್ ಹೇಳ್ಬಿಟ್ಟು ಒಂದು ವರ್ಡ್ ಇಂದ. ಈಗ ನಾವು ಡೈರೆಕ್ಟ್ ಎಕ್ಸಾಂಪಲ್ ತಗೋಣ. ಇಲ್ಲಿ ನೋಡ್ರಿ, ಎವ್ರಿ ಬಾಯ್ ಅಂಡ್ ಅಂತಂದೈತೆ. ಇಲ್ಲಿ ಎವ್ರಿನೂ ಬಂದೈತೆ, ಬಾಯ್ ಅನ್ನೋದು ನೌನ್ ಬಂದೈತೆ. ಎಸ್, ಅದಾದ ನಂತರ ಇದು ನೌನ್ ಆಯ್ತು, ಇದು ಬಾಯ್ ಅನ್ನೋದು. ಅಂಡ್ ಅಂತಂದ್ ಹೇಳಿ ಬಂದೈತೆ. ನೆಕ್ಸ್ಟ್ ಎವ್ರಿ ಅಂತಂದ್ ಹೇಳಿ ನಮ್ಗೆ ಇಲ್ಲಿ ರೂಲ್ ಒಳಗಡೆ ಬಂದೈತೆ. ಗರ್ಲ್ ಅನ್ನೋದೇನೋ ಮತ್ ನೌನ್. ಎರಡು ನೌನ್ಗಳು ಅಂಡ್ ಅಂತಂದ್ ಹೇಳಿ ಜೊತೆಯಾಗಿ ಈಚ್ ಅಥವಾ ಎವ್ರಿ ಅನ್ನೋ ವರ್ಡ್ಸ್ ಗಳನ್ನ ಯೂಸ್ ಆಗ್ತಿದ್ರೆ, ಎವ್ರಿ ಐತಲ್ಲ, ಎವ್ರಿ ಬಾಯ್ ಅಂಡ್ ಎವ್ರಿ ಗರ್ಲ್ ಅಂತಂದ್ ಹೇಳಿ ಬಂದಾಗ ನಾವ್ ಎಲ್ಲಾದ್ರೂ ಇನ್ನೊಂದ್ ಪ್ರೊನೌನ್ ಏನಂತಂದ್ ಹೇಳಿದ್ರೆ ಆಬ್ಜೆಕ್ಟ್ ಇದ್ರಲ್ಲಿ. ಸೊ ಆಬ್ಜೆಕ್ಟ್ ಒಳಗಡೆ ನಾವೆಲ್ಲಾದ್ರೂ ಪ್ರೊನೌನ್ ಅನ್ನ ಯೂಸ್ ಮಾಡ್ತಾ ಇದ್ವಿ ಅಂತಂದ್ ಹೇಳಿದ್ರೆ ಅದು ಯಾವಾಗ್ಲೂ ಏನಾಗಿರ್ಬೇಕು, ಸಿಂಗ್ಯುಲರ್ ಆಗಿರ್ಬೇಕು. ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಸಿಂಗ್ಯುಲರ್ ಆಗಿರ್ಬೇಕು. ಕ್ಲಿಯರ್ ಎಲ್ರಿಗೂ ಅರ್ಥ ಆಯ್ತಾ? ಹಂಗಾದ್ರ ಇಲ್ಲಿ ನೋಡ್ರಿ, ಸೊ ದೇರ್ ಅನ್ನೋದೇನೈತೆ, ದೇರ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಪ್ಲೂರಲ್ ಆಗತ್ತೆ. ದೇರ್ ಅನ್ನೋದೇನಂತಂದ್ ಹೇಳಿದ್ರೆ ಪ್ಲೂರಲ್, ದೇರ್ ಅನ್ನೋದೇನಂತಂದ್ ಹೇಳಿದ್ರೆ ಪ್ಲೂರಲ್ ಆಯ್ತು. ಡೆಮ್ ಅಂತಂದ್ ಹೇಳಿದ್ರು ಕೂಡ ಏನಂತಂದ್ ಹೇಳಿದ್ರೆ ಪ್ಲೂರಲ್ ಆಗತ್ತ. ಸೊ ಇಲ್ಲಿ ಹೀಸ್ ಅನ್ನೋದೊಂದೇ ಏನಪ್ಪಾ ಅಂತಂದ್ ಹೇಳಿದ್ರೆ ಸಿಂಗ್ಯುಲರ್. ಹೀಸ್ ಅನ್ನೋದೊಂದೇ ಏನಂತಂದ್ ಹೇಳಿದ್ರೆ ಸಿಂಗ್ಯುಲರ್. ಅದಕ್ಕೋಸ್ಕರ ಎವ್ರಿ ಬಾಯ್ ಅಂಡ್ ಎವ್ರಿ ಗರ್ಲ್ ಹ್ಯಾಸ್ ಗಾಟ್ ಹೀಸ್ ಸೇರ್ ಅಂತಂದ್ ಹೇಳಿ. ಯಾಕ್ರಿ ಸರ, ಈಗ ನೋಡ್ರಿ, ದೇರ್ ಅಂಡ್ ಹೀಸ್ ಅಂತಂದೈತಲ್ಲ, ಒಂದ್ ಸೈಡ್ ಚಾರ್ಟ್ ಅನ್ನ ನೀವು ಹಾಕೋಬಿಡ್ಬೇಕು. ಸಿಂಗ್ಯುಲರ್ ಯಾವ್ದು, ಅದಾದ ನಂತರ ಪ್ಲೂರಲ್ ಯಾವ್ದು ಅಂತಂದ್ ಹೇಳಿ. ಇಲ್ಲಿ ನೆನ್ಪಿಟ್ಕೊಡ್ರಿ, ಹಿ. ಸೊ ನೆಕ್ಸ್ಟ್ ಸೆಂಟೆನ್ಸ್ ಒಳಗಡೆ ನೋಡ್ರಿ, ಸರ್ ಎರಡ್ ನೌನ್ಗಳು ಬರ್ಬೇಕ್ರಿ. ಮ್ಯಾನ್ ಅನ್ನೋದ್ ನೌನ್ರಿ, ಅದಾದ ನಂತರ ಸೋಲ್ಜರ್ ಅನ್ನೋದ್ ನೌನ್ರಿ, ಅದಾದ ನಂತರ ಅಂಡ್ ಅಂತಂದ್ ಹೇಳಿ ಬಂದಿರ್ಬೇಕ್ರಿ. ಆಮೇಲೆ ಈಚ್ ಅಂತಂದ್ ಹೇಳಿ, ಎವ್ರಿ ಅಥವಾ ಈಚ್ ಅಂತಂದ್ ಹೇಳಿ. ಈಚ್ ಮೆನ್ ಅಂಡ್ ಈಚ್ ಸೋಲ್ಜರ್, ಈಚ್ ಮೆನ್ ಅಂಡ್ ಈಚ್ ಸೋಲ್ಜರ್ ಅಂತಂದ್ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ಸೂಚನೆ ಮಾಡ್ತಾ ಐತೆ. ಈಚ್ ಪ್ರತಿಯೊಬ್ರು ಅಂತಂದ್ ಹೇಳ್ತಾ ಐತೆ, ಒಬ್ಬ ವ್ಯಕ್ತಿಯನ್ನ ಸೂಚನೆ ಮಾಡೋದ್ರಿಂದ. ಸೊ ಇಲ್ಲಿ ಆಬ್ಜೆಕ್ಟಿವ್ ಜಾಗದಲ್ಲಿ ಏನಂತಂದ್ ಹೇಳಿದ್ರೆ ಯಾವಾಗ್ಲೂ ಸಿಂಗ್ಯುಲರ್ ಪ್ರೊನೌನ್ ಅಂತಂದ್ ಹೇಳಿ ಬರ್ಬೇಕು. ಇಲ್ಲಿ ನೋಡ್ರಿ, ಸಿಂಗ್ಯುಲರ್ ಪ್ರೊನೌನ್ ಯಾವ್ದು, ಈ 4 ಆಪ್ಷನ್ಸ್ ಗಳಲ್ಲಿ ಕಮೆಂಟ್ ಹಾಕ್ರಿ ನೋಡೋಣ. ಈ ದೇರ್ ಅನ್ನೋದು ಏನಪ್ಪಾ ಅಂತಂದ್ ಹೇಳಿದ್ರೆ ಅವರ ಅಂತಂದ್ ಹೇಳ್ತೀವಿ. ಸೊ ದೇರು, ದೇ, ಅದಾದ ನಂತರ ಇದು ಪ್ಲೂರಲ್ ಇದು. ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ಪ್ಲೂರಲ್ ಬರುತ್ತೆ. ಸೊ ಇಲ್ಲಿ ಅವರ್ ಅಂತಂದ್ ಹೇಳಿದ್ರು ಕೂಡ ಪ್ಲೂರಲ್ ಆಗತ್ತೆ. ಇಲ್ಲಿ ಏನ್ ಬರ್ಬೇಕು, ಹೀಸ್ ಅಂತಂದ್ ಹೇಳಿ ಬರ್ಬೇಕು. ಕ್ಲಿಯರ್. ಸೊ ಸಿಂಗ್ಯುಲರ್ ಯಾವ್ಯಾವ, ಸೊ ಅವುಗಳನ್ನ ಏನಂತಂದ್ ಹೇಳಿದ್ರೆ ಒಂದ್ ಲಿಸ್ಟ್ ಮಾಡ್ಕೊಡ್ರಿ. ಪ್ಲೂರಲ್ ಯಾವ್ದು ಅಂತಂದ್ ಹೇಳಿದ್ರೆ ಲಿಸ್ಟ್ ಮಾಡ್ಕೊಡ್ರಿ. ಸೊ ಹೀಸ್ ಅಂತಂದ್ ಹೇಳಿ ಬರ್ಬೇಕು. ಹೀಸ್, ಶಿ, ಇಟ್ ಅಂತಂದ್ ಹೇಳಿ ಬರ್ತಾವಲ್ಲ, ಅವೆಲ್ಲ ಏನಂತಂದ್ರೆ ಸಿಂಗ್ಯುಲರ್ ವರ್ಡ್ಸ್ ಗಳು. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಎರರ್. ಎವ್ರಿ ಟೀಚರ್ ಅಂಡ್ ಎವ್ರಿ ಸ್ಟೂಡೆಂಟ್. ಟೀಚರ್ ಅನ್ನೋದು ನೌನ್, ಸ್ಟೂಡೆಂಟ್ ಅನ್ನೋದು ಇನ್ನೊಂದ್ ನೌನ್. ಅದಾದ ನಂತರ ಎವ್ರಿ ಅಂತಂದೈತೆ, ಅಂಡ್ ಅಂತಂದ್ ಹೇಳಿ ಬಂದೈತೆ. ವಾಸ್ ಇನ್ ದೇರ್ ಸೀಟ್ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ದೇರ್ ಅನ್ನೋದ್ ಏನಂತಂದ್ ಹೇಳಿದ್ರೆ ಪ್ರೊನೌನ್. ಬಟ್ ಆದ್ರೆ ಇದು ಯಾವ ರೂಪದಲ್ಲಿ ಐತೆ, ಫ್ಲೂರಲ್ ಬಹುವಚನದಲ್ಲಿ ಐತೆ. ಸೊ ದೇರ್ ಅಂತಂದ್ ಹೇಳಿ ಬರಂಗಿಲ್ಲ. ಇಲ್ಲಿ ಏನ್ ಬರ್ಬೇಕಂತಂದ್ ಹೇಳಿದ್ರೆ ಹೀಸ್ ಅಂತಂದ್ ಹೇಳಿ ಬರ್ಬೇಕಾಗತ್ತ, ಅಥವಾ ಹರ್ ಅಂತಂದ್ ಹೇಳಿ ಬರ್ಬೇಕಾಗತ್ತ. ಸೊ ಹೀಸ್ ಅಥವಾ ಹರ್ ಅಂತಂದ್ ಹೇಳಿ. ವಾಸ್ ಇನ್ ಹರ್ ಸೀಟ್ ಅವರ ಹೀಸ್ ಸೀಟ್ ಅಂತಂದ್ ಹೇಳ್ತೀವಿ. ಕ್ಲಿಯರ್. ಸೊ ಹಂಗಾದ್ರ ಆಪ್ಷನ್ ಸಿ ಏನಂತಂದ್ ಹೇಳಿದ್ರೆ ಆ ಪಾರ್ಟ್ ರಾಂಗ್ ಐತೆ. ಪಾರ್ಟ್ ಸಿ ಏನಂತಂದ್ ಹೇಳಿದ್ರೆ ಇಲ್ಲಿ ಎರರ್ ಇಂದ ಕೂಡೈತೆ ಅಂತಂದ್ ಹೇಳಿ ನಾವು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ಬೇಕಾಗತ್ತ. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ರೂಲ್ 4 ಏನ್ ಹೇಳುತ್ತ. ಎಸ್ ನೋಡ್ರಿ, ಇದು ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಆಬ್ಜೆಕ್ಟಿವ್ ಕೇಸಸ್ ಅಂತಂದ್ ಹೇಳ್ತೀವಿ. ನಾನ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ,
ಸಬ್ಜೆಕ್ಟ್ ಅಲ್ಲಿ ಯಾವ ವರ್ಡ್ಸ್ ಗಳನ್ನ ಯೂಸ್ ಮಾಡ್ಬೇಕು, ಆಬ್ಜೆಕ್ಟ್ ಅಲ್ಲಿ ಯಾವ ವರ್ಡ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಅದು ಒಂದ್ ಸೆಂಟೆನ್ಸ್ ಒಳಗಡೆ ಎಲ್ಲಾದ್ರೂ ಪ್ರಿಪೋಸಿಷನ್ಸ್ ಬಂದಿದ್ದು ಅಂತಂದ ಹೇಳಿದ್ರೆ, ಪ್ರಿಪೋಸಿಷನ್ ಚಾಪ್ಟರ್ ಅಲ್ಲಿ ನಾನು ಪ್ರಿಪೋಸಿಷನ್ಸ್ ಯಾವ ಅಂತಂದ ಹೇಳ್ತೀನಿ. ಜಸ್ಟ್ ಎಕ್ಸಾಂಪಲ್ ನೋಡ್ರಿ, ಲೆಟ್, ಲೈಕ್ ಅನ್ನೋ ಒಂದು ವರ್ಡು, ಬಿಟ್ವೀನ್ ಅನ್ನೋ ಒಂದು ವರ್ಡು, ಬಟ್ ಅನ್ನೋದು ಒಂದು ವರ್ಡು, ಎಕ್ಸೆಪ್ಟ್, ಅದಾದ ನಂತರ ನೆಕ್ಸ್ಟ್ ಅದರ್ ಪ್ರಿಪೋಸಿಷನ್ಸ್ ಅಂತಂದ ಹೇಳಿದ್ರೆ ಆಟ್, ಆನ್, ಈ ತರ ಪ್ರಿಪೋಸಿಷನ್ಸ್ ಗಳು ಬರ್ತಾವಲ್ಲ. ಇನ್ ಬರ್ಕೊಂಡ್ಬಿಡ್ರಿ ಎಲ್ಲಾರು. ಇನ್ನು, ಅದಾದ ನಂತರ ಆನ್, ಆಟ್, ಟು ಅಂತಂದ ಹೇಳಿ, ಆಮೇಲೆ ವಿತ್ ಅಂತಂದ ಹೇಳಿ, ಈ ರೀತಿಯಾಗೆಲ್ಲ ಪ್ರಿಪೋಸಿಷನ್ಸ್ ಗಳು ಬಂದು ಅಂತಂದ ಹೇಳಿದ್ರ ಯಾವಾಗ್ಲೂ ಏನಂತಂದ್ರೆ ಅದ್ರ ಫಾಲೋಡ್ ಬೈ ಆಬ್ಜೆಕ್ಟಿವ್ ಕೇಸ್ ಅಂತಂದ ಹೇಳ್ತೀವಿ. ಆಬ್ಜೆಕ್ಟಿವ್ ಕೇಸ್ ಯಾವ ಬರ್ಬೇಕು, ಪ್ರೊನೌನ್ ಎಲ್ಲಾದ್ರೂ ಯೂಸ್ ಮಾಡ್ತಿದ್ವಿ ಅಂದ್ರೆ ಆಬ್ಜೆಕ್ಟ್ ಭಾಗದಲ್ಲಿ ಇದು ವರ್ಬ್, ಇದು ಸಬ್ಜೆಕ್ಟ್, ಅದಾದ ನಂತರ ಆಬ್ಜೆಕ್ಟ್ ಇರುತ್ತಲ್ಲ, ಇಲ್ಲಿ ಎಲ್ಲಾದ್ರೂ ನಾವು ಪ್ರೊನೌನ್ ಯೂಸ್ ಮಾಡಕತ್ತಿದ್ವಿ ಅಂತಂದ ಹೇಳಿದ್ರೆ ಅವು ಯಾವಾಗಿರ್ತಾವ, ಓನ್ಲಿ ಮೀ ಬರಬೇಕು, ಅಥವಾ ಹಿಮ್ ಬರಬೇಕು, ಅಥವಾ ಹರ್ ಅಂತಂದ್ ಹೇಳಿರ್ಬೇಕು, ಇಲ್ಲ ಅಸ್ ಅಂತಂದ್ ಹೇಳಿರ್ಬೇಕು, ಇಲ್ಲ ಡೆಮ್ ಅಂತಂದ್ ಹೇಳಿರ್ಬೇಕು. ಇವುಗಳನ್ನ ಬಿಟ್ಟು ಬೇರೆ ಯಾವ್ದು ಇರಂಗಿಲ್ಲ. ಸಬ್ಜೆಕ್ಟ್ ಅಲ್ಲಿರೋದು ಸಬ್ಜೆಕ್ಟ್ ಅಲ್ಲೇ ಬಳಸ್ಬೇಕು, ಆಬ್ಜೆಕ್ಟ್ ಅಲ್ಲಿರೋದು ಆಬ್ಜೆಕ್ಟ್ ಅಲ್ಲೇ ಬಳಸ್ಬೇಕು. ಅದ್ರಲ್ಲೂ ಪರ್ಟಿಕ್ಯುಲರ್ ಆಗಿ ಪ್ರಿಪೋಸಿಷನ್ಸ್ ಬಂದು ಅಂತಂದ್ ಹೇಳಿದ್ರೆ ಈ ಐದ್ರಲ್ಲಿ ಯಾವ್ದಾದ್ರು ಒಂದಿರುತ್ತೆ. ಕ್ಲಿಯರ್? ಸೊ ಈ ರೂಲ್ ಮ್ಯಾಕ್ಸಿಮಮ್ ಎಲ್ಲಾ ಕಡೆ ಯೂಸ್ ಆಗುತ್ತೆ. ಈಗ ನಾವು ಒಂದೊಂದಾಗಿ ಚೆಕ್ ಮಾಡೋಣ. ಈಗ ಒಂದೊಂದಾಗಿ ಏನಪ್ಪಾ ಅಂತಂದ್ ಹೇಳಿ ಚೆಕ್ ಮಾಡೋಣ. ವಿಚ್ ಸೆಂಟೆನ್ಸ್ ಇಸ್ ಕರೆಕ್ಟ್ ಅಂತಂದ್ ಹೇಳಿ ಕೊಟ್ಟಿದ್ದಾರೆ. ನಾವು ಫಸ್ಟ್ ಒಂದ್ ತಗೊಂಡು ಲೆಟ್ ಐ ಗೋ ಹೋಮ್ ಅಂತಂದೈತೆ. ಲೆಟ್ ಐ ಗೋ ಹೋಮ್. ಇಲ್ಲಿ ನೋಡ್ರಿ, ಲೆಟ್ ಅನ್ನೋದ್ ಏನಂತಂದ್ ಹೇಳಿದ್ರೆ ಒಂದು ಪ್ರಿಪೋಸಿಷನ್. ಸೊ ಅದಾದ ನಂತರ ಗೋ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನಾವೇನಂತ ಹೇಳ್ತೀವಿ, ವರ್ಬ್ ಅಂತಂದ್ ಹೇಳ್ತೀವಿ. ಡಿವೈಡ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ರಿ, ಐ ಅಂತಂದೈತೆ, ಗೋ ಅಂತಂದೈತೆ, ಆಮೇಲೆ ಹೋಮ್ ಅಂತಂದೈತೆ. ಸೊ ಸಿಂಪಲ್ ಆಗಿ ಇದು ಪ್ರಿಪೋಸಿಷನ್ ಐತೆ. ಪ್ರಿಪೋಸಿಷನ್ ಆದ ನಂತರ ಯಾವ ಪ್ರಿಪೋಸಿಷನ್ ಬಂದಿರುತ್ತಲ್ಲ ಅದನ್ನ ಫಾಲೋಡ್ ಬೈ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇದ್ರೊಳಗಿಂದ ಯಾವ್ದಾದ್ರು ಒಂದು ಪ್ರೊನೌನ್ ಬರ್ಬೇಕು. ಇಲ್ಲಿ ಲೆಟ್ ಐ ಗೋ ಹೋಮ್ ಅಂತಂದೈತೆ. ಐ ಅನ್ನೋದೇನು ಸರ್, ಇದನ್ನ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವ್ರಿ. ಐ ಅನ್ನೋದು ಬರಂಗಿಲ್ಲ. ಅದಾದ ನಂತರ ಉಯ್ ಅನ್ನೋದು ನೋಡ್ರಿ, ಉಯ್ ಅನ್ನೋದು ಕೂಡ ಏನಂತಂದ್ರೆ ಸಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಹಿ ಅನ್ನೋದೇನು ಸಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ, ಯಾವ ಬರಂಗಿಲ್ಲ. ಲೆಟ್ ಆದ ನಂತರ ನೆಕ್ಸ್ಟ್ ಬರುವಂತದ್ದು ಯಾವ್ದಂದ್ರೆ ಮೀ ಅಂತಂದ್ ಹೇಳ್ತೀವಿ. ಲೆಟ್ ಮೀ ಗೋ ಹೋಮ್ ಅಂತಂದ್ ಹೇಳಿ. ಲೆಟ್ ಮೀ ಗೋ ಹೋಮ್ ಅನ್ನೋದೇನಂದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಕ್ಲಿಯರ್ ಆಯ್ತೇನ್ರಪ್ಪ? ಯಾವ ಬೇಕಾದ ಪ್ರಿಪೋಸಿಷನ್ ಬರ್ಲಿ, ಸೊ ಅದನ್ನ ಫಾಲೋ ಏನಾಗಿರ್ಬೇಕಂತಂದ್ ಹೇಳಿದ್ರೆ ಪ್ರೊನೌನ್ ಆಗಿರ್ಬೇಕು. ಅದು ಯಾವ್ದಂತಂದ್ ಹೇಳಿದ್ರೆ ಮೀ, ಹಿಮ್, ಹರ್, ಅಸ್, ಡೆಮ್ ಅಂತಂದ್ ಹೇಳಿ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಸೆಂಟೆನ್ಸ್ ಗಳನ್ನ ನೋಡ್ಕೋಬೇಕಾಗತ್ತೆ. ಇದು ಚಿಕ್ಕದಾಗಿರೋ ಒಂದ್ ಸೆಂಟೆನ್ಸ್, ಬಟ್ ಅದ್ರ ದೊಡ್ಡ ದೊಡ್ಡ ಬರ್ತಾವ, ಅವುಗಳನ್ನ ಆಮೇಲೆ ನಾವು ಡಿಸ್ಕಷನ್ ಮಾಡ್ನು. ನೆಕ್ಸ್ಟ್ ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ ಅಂತಂದೈತೆ. ಸೊ ಇಲ್ಲಿ ನೋಡ್ರಿ, ಲುಕ್ಡ್ ಅಂತಂದೈತೆ, ವರ್ಬ್ ರೀ, ಡಿವೈಡ್ ಮಾಡಕತ್ತೀವ್ರಿ. ಸೊ ಡಿವೈಡ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ರಿ, ಸಬ್ಜೆಕ್ಟ್ ರೀ ಇದ್ರಿ, ಅದಾದ ನಂತರ ಇದು ವರ್ಬ್ ರೀ. ಇಲ್ಲಿ ಏನಂತಂದ್ ಹೇಳಿದ್ರೆ ಇದು ಆಬ್ಜೆಕ್ಟ್ ಅಂತಂದೈತ್ರಿ. ಇಲ್ಲಿ ನೋಡ್ರಿ, ಹಿ ಅಂತಂದೈತಲ್ಲ, ಸೊ ಸಬ್ಜೆಕ್ಟ್ ಜಾಗದಾಗ ಹಿ ಅಂತಂದೈತೆ. ಕರೆಕ್ಟ್ ಸಬ್ಜೆಕ್ಟ್ ವರ್ಡ್ಸ್ ಗಳು ಅಂದ್ರೆ ಸಬ್ಜೆಕ್ಟ್ ಪ್ರೊನೌನ್ ಏನದಾವಲ್ಲ ಅದ ಬಂದೈತಲ್ಲ, ಹಿ ಅಂತಂದ್ ಹೇಳಿ ಪ್ರಾಪರ್ ಆಗೈತೆ. ಇಲ್ಲಿ ನೋಡ್ರಿ, ಆಟ್ ಅಂತಂದೈತೆ. ಆಟ್ ಅಂತಂದೈತೆ. ಎಸ್, ಆಟ್ ಅನ್ನೋದೈತೆ. ಇದೊಂದೇನಂದ್ರ ಪ್ರಿಪೋಸಿಷನ್ ಅಂತಂದ್ ಹೇಳ್ತೀವಿ. ಇದೊಂದೇನು ಪ್ರಿಪೋಸಿಷನ್. ಹಂಗಾದ್ರ ಇದ್ರೊಳಗಡೆ ಯಾವ್ದು ಬರ್ಬೇಕು ಈಗ? ಐ, ಮೀ, ಉಯ್, ದೇ ಅಂತಂದೈತೆ. ಈಗ ನೋಡ್ರಿ, ದೇ, ಉಯ್, ಐ ಅನ್ನೋದೇನಂತಂದ್ರೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಹಂಗಾದ್ರೆ ಇಲ್ಲಿ ನಮ್ಗ ಆನ್ಸರ್ ಏನಾಗತ್ತ ಅಂತಂದ್ರೆ ಮೀ ಅಂತಂದ್ ಹೇಳಿರ್ತೀವಿ. ಇದು ಒಂದ ಬರ್ಬೇಕಲ್ಲಿ. ಅದೈತಲ್ಲ ಇವಾಗ ನಮ್ಗ ರೂಲ್, ಮೀ, ಹಿಮ್, ಹರ್, ಅಸ್, ದೆಮ್ ಅಂತಂದೈತೆ. ಎಸ್. ಸೊ ಹಂಗಾದ್ರ ಮೀ ಅನ್ನೋದ್ ಏನಂತಂದ ಹೇಳಿದ್ರೆ ಇಲ್ಲಿ ನಮ್ಗ ಕರೆಕ್ಟ್ ಆಗ ಆನ್ಸರ್ ಆಗತ್ತ. ಹಂಗಾದ್ರ ಸೆಂಟೆನ್ಸ್ ಏನಾಯ್ತು, ಈ ಲುಕ್ಡ್ ಆಟ್ ಮೀ ಅಂತಂದ ಹೇಳಿ. ಸಿಂಪಲ್, ಹಿ ಲುಕ್ಡ್ ಆಟ್ ಮೀ, ಮುಗ್ದೋತ್. ಅವ್ ನನ್ ಕಡೆ ನೋಡ್ದ. ಎಸ್. ನೋಡ್ರಿ, ನೆಕ್ಸ್ಟ್, ದೇರ್ ಈಸ್ ಅ ಸೀಕ್ರೆಟ್ ಬಿಟ್ವೀನ್ ಯು ಅಂಡ್ ಡ್ಯಾಶ್ ಡ್ಯಾಶ್ ಅಂತಂದೈತೆ. ಸೊ ಓಕೆ, ಇಲ್ಲಿ ನೋಡ್ರಿ, ದೇರ್ ಈಸ್ ಅ ಸೀಕ್ರೆಟ್ ಬಿಟ್ವೀನ್ ಯು ಅಂಡ್ ಐ ಅಂತಂದ ಹೇಳಿ. ಇಲ್ಲಿ ನೋಡ್ರಿ, ಬಿಟ್ವೀನ್ ಅನ್ನೋದೊಂದು ಬಂದೈತಿ. ಸೊ ಅದು ಕೂಡ ಏನಂತಂದ ಹೇಳಿದ್ರೆ ಪ್ರಿಪೋಸಿಷನ್. ಅದಾದ ನಂತರ ಆಲ್ರೆಡಿ ಕೊಟ್ಟಿದ್ದಾನೆ. ಆಮೇಲೆ ಅಂಡ್ ಅಂತಂದ್ ಹೇಳಿ ಬಂದೈತೆ. ಅಂಡ್ ಅಂತಂದ್ ಹೇಳಿದ್ರೆ ಇನ್ನೊಂದು, ಇದೊಂದು ಕೂಡ ಪ್ರಿಪೋಸಿಷನ್. ಇದಾದ ನಂತರ ನೆಕ್ಸ್ಟ್ ಏನ್ ಬರ್ಬೇಕು? ಪ್ರಿಪೋಸಿಷನ್ ಆದ ನಂತರ ಯಾವ್ದಾದ್ರು ಒಂದು ವರ್ಡ್ ಇದ್ರೊಳಗಿದ್ ಬರ್ಬೇಕು. ಸೊ ಇದ್ರೊಳಗಿಂದ ವರ್ಡ್ ನೋಡ್ರಿ, ಹಿ ಅಂತಂದ್ ಹೇಳಿದ್ರೆ ಸಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಶಿ ಅನ್ನೋದು ಸಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಐ ಅನ್ನೋದು ಸಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಹಂಗಾದ್ರೆ ಇಲ್ಲಿ ಏನ್ ಬರ್ಬೇಕಂದ್ರ ಮೀ ಅಂತಂದ್ ಹೇಳಿ ಬರ್ಬೇಕು. ದೇರ್ ಈಸ್ ಅ ಸೀಕ್ರೆಟ್ ಬಿಟ್ವೀನ್ ಯು ಅಂಡ್ ಮೀ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಒನ್. So everyone except dash dash was present. So which fits best ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಈ ಒಂದು ವರ್ಡ್ ಬಂದೈತೆ ಎಕ್ಸೆಪ್ಟ್ ಅಂತಂದ್ ಹೇಳಿ. ಸೊ ಎಕ್ಸೆಪ್ಟ್ ಆದ ನಂತರ ನೆಕ್ಸ್ಟ್ ಏನ್ ಬರ್ಬೇಕು? ನೀವ್ ಎಲ್ಲ ತಗೊಳ್ರಿ, ಎಕ್ಸೆಪ್ಟ್ ಆದ ನಂತರ ನೆಕ್ಸ್ಟ್ ಏನ್ ಬರ್ಬೇಕು? ಸಿಂಪಲ್ ಆಗಿ ಏನಂತಂದ್ರೆ ಪ್ರೊನೌನ್ ಬರ್ಬೇಕ್ರಿ. ಆ ಪ್ರೊನೌನ್ ಯಾವ್ದಾಗಿರ್ಬೇಕ್ರಿ? ಮೀ, ಅಥವಾ ಅದಾದ ನಂತರ ನೆಕ್ಸ್ಟ್ ಯಾವ್ದು ಹಿಮ್, ಅಥವಾ ಹರ್ ಅಂತಂದ್ ಹೇಳ್ರಿ,
ಅಥವಾ ಅಸ್ ಅಂತಂದ್ ಹೇಳಿ ಅಥವಾ ದೆಮ್ ಅಂತಂದ್ ಹೇಳಿ. ಇದ್ರೊಳಗ ಆಪ್ಷನ್ ಒಳಗಡೆ ಏನೈತ್ ನೋಡ್ರಿ ಸರ್, ಹಿ ಶಿ ದೇ ಇಲ್ರಿ, ಹಿಮ್ ಅಂತಂದ್ ಐತೆ. ಇಲ್ಲಿ ಹಿಮ್ ಅಂತಂದ್ ಹೇಳಿ ಬರ್ಬೇಕು. ಎವ್ರಿ ಒನ್ ಎಕ್ಸೆಪ್ಟ್ ಹಿಮ್ ವಾಸ್ ಪ್ರೆಸೆಂಟ್ ವಿಚ್ ಪಿಟ್ ಬೆಟ್ಸ್. ಓಕೆ, ವಿಚ್ ಪಿಟ್ಸ್ ಬೆಸ್ಟ್ ಅಂತಂದ್ ಹೇಳಿ ಕ್ಲಿಯರ್ ಎಲ್ರಿಗೂ. ಸೊ ಈ ರೀತಿಯಾಗಿ ಏನಂದ್ರೆ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಸೊ ಇವೇನಪ್ಪಾ ಅಂತಂದ್ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊನೌನ್ ಬಗ್ಗೆ. ಸೊ ನಮ್ಗೆ ಇಷ್ಟು ಸಾಕು, ಯಾಕಂತಂದ್ ಹೇಳಿದ್ರೆ ಎಕ್ಸಾಮ್ಸ್ ಗಳಲ್ಲಿ ಜಾಸ್ತಿ ಇವ ರಿಪೀಟ್ ಆಗ್ತಾವ. ಎಲ್ರಿಗೂ ಶೇರ್ ಮಾಡ್ರಪ್ಪ, ಅದಾದ ನಂತರ ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ SSC GD ಇನ್ ಕನ್ನಡ ಅಂತಂದ್ ಹೇಳಿ ಒಂದು ಟೆಲಿಗ್ರಾಮ್ ಐತೆ, ಅದರದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ಜಾಯ್ನ್ ಆಗ್ರಿ. ಅದ್ರಲ್ಲಿ ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳು ಫ್ರೀ ಆಗಿ ಸಿಗ್ತಾವ. ಎಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವ್ ಏನ್ ಡಿಸ್ಕಷನ್ ಮಾಡೋಣ ಅಂತಂದ್ರೆ ಅಡ್ಜೆಕ್ಟಿವ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಡ್ಜೆಕ್ಟಿವ್ ಅಂದ್ರೆ ಏನು? ಈಗ ನೌನ್ ನೋಡಿದ್ವಿ, ಅದ್ರ ಅವ್ನ್ ನೋಡಿದ್ವಿ, ಏನದು ಪ್ರೊನೌನ್ ನೋಡಿದ್ವಿ. ಇವುದ್ರ ಎರಡರದ್ದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡುವಂತದ್ದು. ನೌನು ಪ್ರೊನೌನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡುವಂತ ಶಬ್ದವನ್ನ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಜೈ ಹಿಂದ್.